ಶ್ರೀಧರ ಗುರುಗಳ ದಿವ್ಯ ಸನ್ನಿಧಿಯನ್ನ ಧ್ಯಾನಿಸುತ್ತಾ ಅವರಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸಿ ಇಂದಿನ ದಿವ್ಯ ಹೀಲಿಂಗ್ ಕಾರ್ಯಕ್ರಮವನ್ನ ನಾವು ಆರಂಭಿಸೋಣ. ಕೃತಜ್ಞತೆ, ಪ್ರೀತಿ ಮತ್ತು ಕ್ಷಮೆ ಇವು ಬ್ರಹ್ಮಾಂಡದ ಅತ್ಯುನ್ನತ ಕಂಪನಗಳೆಂದು ಮಹನೀಯರು ಹೇಳಿದ್ದಾರೆ. ಆದ್ದರಿಂದ ಇಂದಿನ ಹೀಲಿಂಗ್ ಸಾಧನೆಯನ್ನು ನಾವು ಕೃತಜ್ಞತಾ ಭಾವನೆಯಿಂದ ಪ್ರಾರಂಭಿಸೋಣ. ಮೊದಲನೆಯದಾಗಿ ಈ ಹವ್ಯಕ ಸಂಕ್ರಾಂತಿ ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಮತ್ತು ಸಮರ್ಪಣೆಯಿಂದ ಆಯೋಜಿಸಿರುವ ಶ್ರೀ ರಾಮಾನಂದ್ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಶುಭ ಅವಕಾಶಕ್ಕೆ ನಮ್ಮನ್ನು ಸಂಪರ್ಕಿಸುವ ಸೇತುವೆಯಾಗಿ ಶ್ರೀ ರಾಮಾನಂದ್ ಅವರನ್ನ ಪರಿಚಯಿಸಿದ ಶ್ರೀ ಸತೀಶ್ ಇಡಗುಂಜಿ ಅವರಿಗೆ ನಮ್ಮ ಅನಂತ ಕೃತಜ್ಞತೆಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಹಕಾರ ನೀಡಿದ ಶ್ರೀಮತಿ ಸಾವಿತ್ರಿ ಮೇಡಂ ಹಳೆಯಿಕ್ಕೇರಿ ಇವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಮತ್ತು ಈ ದಿವ್ಯ ಹೀಲಿಂಗ್ ಸಾಧನೆಗಾಗಿ ಇಂದು ಇಲ್ಲಿ ಆಗಮಿಸಿರುವ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿ, ಗೌರವ ಮತ್ತು ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಕೃತಜ್ಞತೆಯ ಭಾವದಿಂದಲೇ ನಾವು ಬ್ರಹ್ಮಾಂಡದ ದಿವ್ಯ ಶಕ್ತಿಯನ್ನ ಸ್ವೀಕರಿಸುತ್ತಾ ನಮ್ಮ ಜೀವನದ ಆರೋಗ್ಯ, ಸಂತೋಷ, ಸಮೃದ್ಧಿ ಮತ್ತು ಆಂತರಿಕ ಶಾಂತಿಯನ್ನ ಅರಳಿಸುವ ಇಂದಿನ ಹೀಲಿಂಗ್ ಪ್ರಯಾಣವನ್ನು ನಾವು ಆರಂಭಿಸೋಣ. ನಾನು ಕಲ್ಪನಾ ಪ್ರಕಾಶ್, ಸರ್ಟಿಫೈಡ್ ಹೀಲರ್. ಒಂದು ಸುಂದರವಾದ ಕಥೆ ಇದೆ. ಮೊದಲು ನಿಮ್ ಕಥೆಯಿಂದನೇ ನಾನು ಶುರು ಮಾಡ್ತೀನಿ. ಒಬ್ಬ ಸಾಮಾನ್ಯ ಭಕ್ತ ಮತ್ತು ಒಬ್ಬ ಮಹಾಪಂಡಿತ ಇಬ್ಬರು ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಆ ಸಾಮಾನ್ಯ ಭಕ್ತನಿಗೆ ಸಂಸ್ಕೃತ ವ್ಯಾಕರಣ ಗೊತ್ತಿರಲಿಲ್ಲ. ಆದ್ರೆ ಅವನು ಅಪಾರ ಭಕ್ತಿ ಮತ್ತು ಪ್ರೀತಿಯಿಂದ ಕೃಷ್ಣಾಯ ನಮಃ ಎಂದು ಜಪಿಸುತ್ತಿದ್ದ. ವ್ಯಾಕರಣದ ಪ್ರಕಾರ ಅದು ಸರಿಯಾದ ಉಚ್ಚಾರಣೆ ಅಲ್ಲ. ಮತ್ತೊಂದೆಡೆ ಆ ಪಂಡಿತನು ಸಂಸ್ಕೃತ ವ್ಯಾಕರಣವನ್ನು ಸಂಪೂರ್ಣವಾಗಿ ತಿಳಿದಿದ್ದವನು. ಅವನು ಶುದ್ಧ ಉಚ್ಚಾರಣೆಯೊಂದಿಗೆ ವಿಷ್ಣುವೇ ನಮಃ ಎಂದು ಜಪಿಸ್ತಾ ಇದ್ದ. ಒಂದು ದಿನ ಭಗವಂತ ಇಬ್ಬರಿಗೂ ದರ್ಶನ ನೀಡಿ ಆಶೀರ್ವದಿಸಿದ. ಅದನ್ನು ಕಂಡ ಪಂಡಿತನಿಗೆ ಆಶ್ಚರ್ಯವಾಯಿತು. ಅವನು ಭಗವಂತನನ್ನ ಕೇಳಿದ, ಪ್ರಭು, ನಾನು ವ್ಯಾಕರಣಬದ್ಧವಾಗಿ ನಿಮ್ಮ ನಾಮವನ್ನು ಜಪಿಸಿದೆ. ನನಗೆ ಆಶೀರ್ವಾದ ಮಾಡಿರುವುದು ಸರಿ. ಆದ್ರೆ ತಪ್ಪಾಗಿ ಉಚ್ಚರಿಸಿದ ಆ ಸಾಮಾನ್ಯ ಭಕ್ತನಿಗೆ ಅದೇ ರೀತಿಯ ಆಶೀರ್ವಾದ ಯಾಕೆ ನೀಡಿದ್ರಿ? ಆಗ ಭಗವಂತ ಮುಗುಳ್ನಗಳ್ತಾ ಹೇಳ್ತಾರೆ, ನಾನು ಪದಗಳಿಗಿಂತ ಹೆಚ್ಚಾಗಿ ಭಾವನೆಗಳನ್ನ ಗ್ರಹಿಸುತ್ತೇನೆ. ಅದಕ್ಕಾಗಿಯೇ ನನ್ನನ್ನು ಭಾವಗ್ರಾಹಿ ಜನಾರ್ದನ ಎಂದು ಹೇಳುತ್ತಾರೆ. ನಿಮ್ಮಿಬ್ಬರ ಭಾವವು ನನ್ನನ್ನು ತಲುಪಿತು. ಆದ್ದರಿಂದ ನಿಮ್ಮಿಬ್ಬರನ್ನು ಆಶೀರ್ವದಿಸುತ್ತೇನೆ. ಈ ಕಥೆಯು ನಮಗೆ ಒಂದು ಮಹತ್ವದ ಸತ್ಯವನ್ನ ತಿಳಿಸುತ್ತದೆ. ಬ್ರಹ್ಮಾಂಡವು ನಮ್ಮ ಆಲೋಚನೆಗಳಿಗೆ ಅಥವಾ ಮಾತುಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ, ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ಸ್ವಲ್ಪ ಮ್ಯೂಟ್ ಮಾಡಿ ರಮಣ್ ಸರ್, ಆ ಕಡೆ ಎಲ್ಲ. ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ನಾವು ಯಾವ ಭಾವನೆಯಲ್ಲಿ ಬದುಕುತ್ತೇವೆಯೋ ಅದೇ ಭಾವನೆ ನಮ್ಮ ಜೀವನದ ಅನುಭವಗಳನ್ನ ಆಕರ್ಷಿಸುತ್ತದೆ. ಪರಮಾತ್ಮ ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತಾನೆ. ಬ್ರಹ್ಮಾಂಡ ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತದೆ. ಬ್ರಹ್ಮಾಂಡದ ಭಾಷೆ ಭಾವನೆಗಳು. ಆದ್ದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಗಾದೆ ಇದೆ. ಉಂಡವನು ಹರಸುವುದು ಬೇಡ, ನೊಂದವನು ಶಾಪ ಹಾಕುವುದು ಬೇಡ. ಏಕೆಂದರೆ ಹೊಟ್ಟೆ ತುಂಬಿ ತೃಪ್ತಿಯಿಂದ ಆಶೀರ್ವದಿಸುವ ಭಾವವು ನೋವಿನಿಂದ ಶಾಪ ಕೊಡುವವನ ಭಾವವು ಅತ್ಯಂತ ಶಕ್ತಿಯುತವಾಗಿರುತ್ತದೆ. ಭಾವನೆಗೆ ಅಪಾರ ಸೃಷ್ಟಿ ಶಕ್ತಿ ಇದೆ. ಅದಕ್ಕಾಗಿ ಪ್ರಜ್ಞಾಪ್ರಕಲ್ಪದಲ್ಲಿ ನಾವು ಭಾವಶುದ್ಧಿಗೆ ಅತ್ಯಂತ ಮಹತ್ವ ನೀಡುತ್ತೇವೆ. ಭಾವನೆಗಳು ಶುದ್ಧವಾದಾಗ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸು ಶುದ್ಧವಾದಾಗ ಆರೋಗ್ಯ, ಸಂಬಂಧಗಳು, ಉದ್ಯೋಗ, ಹಣಕಾಸು ಮತ್ತು ಆಧ್ಯಾತ್ಮಿಕ ಜೀವನವು ಸಹಜವಾಗಿ ಪರಿವರ್ತನೆಗೊಳ್ಳಲು ಆರಂಭಿಸುತ್ತದೆ. ಪ್ರಜ್ಞಾಪ್ರಕಲ್ಪದ HRCMSG ಅಂದ್ರೆ ಹೆಲ್ತ್, ರಿಲೇಶನ್ಶಿಪ್, career and business, money, spiritual growth
ಆಧ್ಯಾತ್ಮಿಕ ವಿಧಾನವು ಜೀವನದ ಪ್ರಮುಖ ಕ್ಷೇತ್ರಗಳಾದ ಆರೋಗ್ಯ, ಸಂಬಂಧಗಳು, ಉದ್ಯೋಗ ಮತ್ತು ವ್ಯಾಪಾರ, ಹಣಕಾಸಿನ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಉನ್ನತಿ ಇವುಗಳಿಂದ ಸಂಬಂಧಿಸಿದ ಆಳವಾದ ಭಾವನೆಗಳನ್ನ ಗುರುತಿಸಿ ಅವುಗಳನ್ನು ಶುದ್ಧೀಕರಿಸುವ ಅಭ್ಯಾಸವನ್ನು ಪರಿಚಯಿಸುತ್ತದೆ. ಈ ವೆಬಿನಾರ್ನಲ್ಲಿ ಭಾವನೆಗಳ ಶಕ್ತಿಯನ್ನು, ಅವು ನಮ್ಮ ಜೀವನದಲ್ಲಿ ಬೀರುವ ಪರಿಣಾಮವನ್ನ ಹಾಗೂ ಆರೋಗ್ಯ, ಸಂಬಂಧಗಳು, ಉದ್ಯೋಗ ಮತ್ತು ವ್ಯಾಪಾರ, ಹಣಕಾಸಿನ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಉನ್ನತಿ ಮೂಲಕ ಆಂತರಿಕ ಪರಿವರ್ತನೆಯ ಮಾರ್ಗವನ್ನ ನಾವು ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿ ಮತ್ತು ಆಂತರಿಕ ಶಾಂತಿಯನ್ನ ನಿರ್ಮಿಸುವ ಈ ಪಯಣಕ್ಕೆ ನಿಮ್ಮನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಒಳಗೆ ಸತತವಾಗಿ ನಡೆಯುತ್ತಿರುವ ಭಾವನೆಗಳೇ ನಮ್ಮ ಆರೋಗ್ಯವನ್ನ, ನಮ್ಮ ಸಂಬಂಧಗಳನ್ನ, ಉದ್ಯೋಗ, ವ್ಯಾಪಾರವನ್ನ, ಹಣಕಾಸು, ಆಧ್ಯಾತ್ಮಿಕ ಉನ್ನತಿಯನ್ನ ನಿರ್ಧರಿಸುತ್ತದೆ ಅಂದ್ರೆ ನೀವೆಲ್ಲ ನಂಬ್ತೀರಾ? ನನ್ನ ಜೊತೆ ಚಾಟ್ ಅಲ್ಲಿ ಮಾತಾಡ್ಬೋದು, ಚಾಟ್ ಅಲ್ಲಿ ಮೆಸೇಜ್ ಹಾಕ್ಬೋದು, ಅವ್ರ ಅನುಮತಿ ಕೊಟ್ರೆ. ಆಧ್ಯಾತ್ಮಿಕ ಸಂಬಂಧಪಟ್ಟ ಹಾಗೆ ನೀವು ಯಾವ ಭಾವನೆಗಳನ್ನ ನಿಮ್ಮಲ್ಲಿ ಬರುತ್ತದೆ ಎಂಬುದನ್ನ ನಾವು ಚಾಟ್ ವಿಂಡೋದಲ್ಲಿ ಚಾಟ್ ಮಾಡಬಹುದು. ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಎದುರಿಸುತ್ತೀರಿ? ಗ್ಯಾಸ್ಟ್ರಿಕ್, ಬಿಪಿ, ಶುಗರ್, ಥೈರಾಯ್ಡ್, ಮೈಗ್ರೇನ್, ಕೋಲ್ಡ್, ಟೆನ್ಷನ್, ಸ್ಟ್ರೆಸ್, ಒತ್ತಡ, ಡಿಪ್ರೆಷನ್, ಅಧಿಕ ತೂಕ ಇತ್ಯಾದಿ. ಹಾಗೆ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಎದುರಿಸುತ್ತಿದ್ದೀರಿ? ಉದಾಹರಣೆಗೆ, ನಿಮ್ಮೊಂದಿಗೆ ನಿಮ್ಮ ಸಂಬಂಧ, ನಾನು ಯಶಸ್ವಿ ಅಲ್ಲ, ನಾನು ಸರಿ ಇಲ್ಲ, ನನ್ನ ಜೀವನ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ಅತ್ತೆ, ಸೊಸೆ, ಮಕ್ಕಳು, ತಂದೆ, ತಾಯಿ, ನೆರೆ ಹೊರೆ, ನೆಂಟರು, ಇಷ್ಟು ಇವರ ಬಗ್ಗೆ ನಿಮ್ಮಲ್ಲಿ ಉಂಟಾಗ್ತಾ ಇರುವ ನಕಾರಾತ್ಮಕ ಭಾವನೆಗಳು ಏನು? ಹಾಗೆ ಬಿಸ್ನೆಸ್ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ದೀರಿ? ತುಂಬಾ ಕಷ್ಟ ಇದೆ, ತುಂಬಾ ಕಾಂಪಿಟೇಷನ್ ಇದೆ, ಯಶಸ್ವಿ ಆಗೋದು ಕಷ್ಟ, ನಂಗೆ ಅದೃಷ್ಟ ಇಲ್ಲ, ನಂಗೆ ಸಪೋರ್ಟ್ ಇಲ್ಲ, ನಂಗೆ ಯಾರು ಸಹಕಾರ ನೀಡ್ತಾ ಇಲ್ಲ, ನಾನು ಯೋಗ್ಯನಲ್ಲ ಅಥವಾ ಯೋಗ್ಯಳಲ್ಲ, ನಂಗೆ ಜಾತಕದಲ್ಲಿ ದೋಷ ಇದೆ, ಭಾವನೆ, ಬೇಸರ, ದುಃಖ, ಭಯ ಇತ್ಯಾದಿ. ತಲೆನೋವು ಆಯ್ತು, ಏನೇನು ಎದುರಿಸ್ತಾರೆ ಹಾಕಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನನ್ನ ಜೊತೆ ಮಾತಾಡ್ಬೋದು ಚಾಟಲ್ಲಿ. ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಿ? ನನ್ನ ಬಳಿ ಹಣ ಇಲ್ಲ, ಹಣ ಗಳಿಸೋದು ಕಷ್ಟ, ತುಂಬಾ ಕಷ್ಟ, ನಂಗೆ ಹಣ ಗಳಿಸೋದೇ ಅಸಾಧ್ಯ ಇತ್ಯಾದಿ ಭಾವನೆ, ದುಃಖ, ಭಯ, ಸಿಟ್ಟು. ಇತ್ಯಾದಿ. ಎಷ್ಟು ತಿಂಗಳು, ಎಷ್ಟು ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದೀರಿ? ದಯವಿಟ್ಟು ನನಗೆ ಚಾಟ್ ವಿಂಡೋದಲ್ಲಿ ತಿಳಿಸಿ. ಈ ಸಮಸ್ಯೆಗಳ ಕಾರಣದಿಂದ ನಿಮ್ಮ ಬಗ್ಗೆ ನೀವು ಏನು ಭಾವನೆಗಳು ಬರ್ತಾ ಇದೆ 2 ವರ್ಷದಿಂದ? ಗುಡ್. ಉದಾಹರಣೆಗೆ, ಒತ್ತಡ, ಆತಂಕ, ಕೋಪ, ಅಸಹನೆ, ದ್ವೇಷ, ಇನ್ಸೆಕ್ಯೂರಿಟಿ ಫೀಲ್. ನಿಮ್ಮ ಭಾವನೆಗಳನ್ನ ಚಾಟ್ ವಿಂಡೋದಲ್ಲಿ ನನಗೆ ತಿಳಿಸಿ. ನೀವು ಈ ಭಾವನೆಗಳನ್ನ ಎಷ್ಟು ಸಮಯದಿಂದ, ಅಂದರೆ ತಿಂಗಳು, ವರ್ಷದಿಂದ ಅನುಭವಿಸ್ತಾ ಇದ್ದೀರಿ? ಈ ನಕಾರಾತ್ಮಕ ಭಾವನೆಗಳನ್ನ ಬಿಡುಗಡೆ ಮಾಡಕ್ಕೆ ನೀವು ಸಿದ್ಧರಾಗಿದ್ದೀರಾ? ಈ ನಕಾರಾತ್ಮಕ ಭಾವನೆಗಳನ್ನ ಹೀಲ್ ಮಾಡಿಕೊಳ್ಳಲು, ಒತ್ತಡ, ಆತಂಕ, ಭಯ, ಗುಡ್, ಈ ಒತ್ತಡಗಳನ್ನ ಹೀಲ್ ಮಾಡಿಕೊಳ್ಳಲು, ಇದರಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದಲು ನೀವು ತಯಾರಾಗಿದ್ದೀರಾ? ಟೈಪ್ ಅಂದ್ರೆ ಎಸ್ ಅಂತ ಇನ್ನು ಚಾಟ್ ವಿಂಡೋದಲ್ಲಿ ಹೇಳಿ. ನೀವು ನನ್ನೊಂದಿಗೆ 45 ವೆರಿ ಕ್ವಶನ್ 4 ವರ್ಷ ಆಯ್ತು, ವೆರಿ ಗುಡ್. ನೀವು ನನ್ನೊಂದಿಗೆ 45 ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಕ್ಕೆ ಸಿದ್ಧರಾಗಿದ್ದೀರಾ? ಎಸ್. ಈ ಭಾವನೆಗಳನ್ನ ಈಗಲೇ ನಾವು ಶಾಶ್ವತವಾಗಿ ಹೀಲ್ ಮಾಡಲು ಸಿದ್ಧರಿದ್ದೀರಾ? ಎಸ್. ನೀವು ನನ್ನನ್ನು ನಂಬಲು ಮತ್ತು ಸೂಚನೆಯಂತೆ ಪ್ರಾಕ್ಟೀಸ್ ಮಾಡಲು ಸಿದ್ಧರಾಗಿದ್ದೀರಾ? ಎಸ್. ಓಕೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬೇಕು. 100% ನನ್ನ ಜೊತೆ ಭಾಗವಹಿಸಿ.
ಓಕೆ, ನಾನು ನಿಮಗೆ ಭರವಸೆ ನೀಡುತ್ತೇನೆ, 45 ನಿಮಿಷಗಳ ಕೊನೆಯಲ್ಲಿ ನೀವು ಚಾರ್ಟ್ ಅಲ್ಲಿ ನಮೂದಿಸಿದ ನಕಾರಾತ್ಮಕ ಭಾವನೆಗಳಿಂದ ಮುಕ್ತರಾಗುತ್ತೀರಿ ಮತ್ತು ಸಂತೃಪ್ತವಾಗಿ ನಿಮ್ಮ ಆನಂದ ಬಾಷ್ಪ ಹೊರಹೊಮ್ಮುತ್ತದೆ. ಈ ಪ್ರಾಯೋಗಿಕ ಸೆಷನ್ ಅನ್ನು ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಗುರುಗಳನ್ನ, ನಮ್ಮ ಮಾರ್ಗದರ್ಶಕರನ್ನ ನೆನೆದು ಅವರಿಗೆ ಕೃತಜ್ಞತೆ ಹೇಳುವುದರ ಮೂಲಕ ಈ ಸೆಷನ್ ಅನ್ನ ಶುರು ಮಾಡೋಣ. ಝೂಮ್ ಹೋಗಿದ್ಯಾ? ಎಲ್ಲ ಇದ್ದೀರಾ? ಎಲ್ಲ ಇದ್ವಾ? ಅದೇ ಶೇರ್ ಮಾಡಕ್ಕೆ ನೀವು ಪರ್ಮಿಷನ್ ಕೊಡಕ್ಕೆ ಬಟ್ ಶೇರ್ ಆಗ್ತಾ ಇಲ್ಲ. ಹೌದು, ಶೇರ್ ಸ್ವಿಚ್ ಆಫ್ ಆಗಿದೆ. ನೋಡಿ, 21 ಕಾಣಿಸ್ತಾ ಇದ್ದ? ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಫೋಟೋ? ಎಸ್, ಓಕೆ. ನೀವು ಥಮ್ಸ್ ಅಪ್ ಮಾಡಿ, ಯಾರು ಮಾತಾಡಕ್ಕಾಗಲ್ಲ, ಎಲ್ಲ ನಿಮ್ ಕಡೆ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಮೊದಲನೆಯದಾಗಿ ನಾನು ಶ್ರೀಧರ ಸ್ವಾಮೀಜಿ ಅವರಿಗೆ ಕೃತಜ್ಞತೆಯನ್ನ ಹೇಳ್ತಾ ಇದ್ದೇನೆ, ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ, ನೀವು ಕೂಡ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಡಾಕ್ಟರ್ ಹ್ಯೂಲೆನ್ ಇವರು ಇದರ ಸೃಷ್ಟಿಕರ್ತರು. ಇವರ ಕ್ಲಾಸ್ ಅನ್ನು ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಡಾಕ್ಟರ್ ಜೋ ವಿಠಾಲೆ ಇವರು ಕೂಡ ನಾನು ಕ್ಯಾಲಿಫೋರ್ನಿಯಾದವರು, ಇವರ ಹತ್ರ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಹಾಗೆ ಡಾಕ್ಟರ್ ಜಾನ್ ಡಿ ಮಾರ್ಟಿನಿ, ಜಾಕ್ ಕ್ಯಾನ್ಫೀಲ್ಡ್ ಇವರ ಹತ್ರ ನಾನು ಲಾ ಆಫ್ ಅಟ್ರಾಕ್ಷನ್, ಯದ್ಭವಂ ತದ್ಭವತಿ, ಇನ್ನೊಂದು ಚಕ್ರ ಹೀಲಿಂಗ್, ಡಾಕ್ಟರ್ ಮಿತೇಶ್ ಕತ್ರಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮುಂದಿನ ಕ್ಲಾಸ್ ಅನ್ನ ಶುರು ಮಾಡ್ತೀನಿ. ಈಗ ಒಂದು ಫೋಟೋ ಶೇರ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ? ಎಸ್, ಓಕೆ. ಇವರು ನಾನು ಮೊಟ್ಟ ಮೊದಲು ಈ ಹೀಲಿಂಗ್ ಅನ್ನ ಡಾಕ್ಟರ್ ಹ್ಯೂಲೆನ್ ಅವರಿಂದ ಕಲಿತೆ. ಇವರು ಡಾಕ್ಟರ್ ಹ್ಯೂಲೆನ್ ಕ್ಯಾಪ್ ಹಾಕೊಂಡಿದ್ದಾರಲ್ಲ, ಅವರು ಡಾಕ್ಟರ್ ಹ್ಯೂಲೆನ್. ಅವರು ಸೈಕ್ಯಾಟ್ರಿಸ್ಟ್ ಆಗಿದ್ದು, ಹಾಗೆ ಮಾನಸಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಈಗಿಲ್ಲ. ಅವರ ಕೆಲಸ ಮಾಡ್ತಿದ್ದ ಆ ಮಾನಸಿಕ ಆಸ್ಪತ್ರೆಯಲ್ಲಿ ಮಾನಸಿಕವಾಗಿ ಅಸ್ವಸ್ಥರಾಗಿ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಂತಹ ಅನೇಕ ಮನೋರೋಗಿ ಕೂಡ ಇದ್ರು. ಅವರು ಕೊಲೆ, ಅತ್ಯಾಚಾರ ಇಂತಹ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿ ಇದ್ದಂತವರು. ಈ ರೋಗಿಗಳು ತುಂಬಾ ಅಪಾಯಕಾರಿ ರೋಗಿಗಳು. ಡಾಕ್ಟರ್ ಹ್ಯೂಲೆನ್ ಅವರು 6 ತಿಂಗಳಲ್ಲಿ ಈ ಎಲ್ಲ ಮನೋರೋಗಿಗಳನ್ನ ಯಾವುದೇ ಔಷಧಿ ಇಲ್ಲದೆ, ವೈಯಕ್ತಿಕವಾಗಿ ಮಾತನಾಡದೆ, ಯಾವುದೇ ಎಲೆಕ್ಟ್ರಿಕ್ ಶಾಕ್ ಕೊಡದೆ, ಮಾತ್ರೆ ಔಷಧಿಗಳನ್ನ ಕೂಡ ಕೊಡದೆ, ಕೇವಲ ಅವರ ಫೈಲ್ ಅನ್ನ ನೋಡಿ ಅವರ ಬಗೆಗಿನ ವಿಚಾರಗಳನ್ನ ತಿಳಿದುಕೊಂಡು ಎಲ್ಲರನ್ನ ಅವರು ಸಂಪೂರ್ಣವಾಗಿ ಗುಣಪಡಿಸಿದ್ರು. ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಎಲ್ಲ ಭಾವನೆಗಳನ್ನು ಗುಣಪಡಿಸ್ತಾ ಹೋಗ್ತಾರೆ. 6 ತಿಂಗಳಲ್ಲಿ ಎಲ್ಲ ರೋಗಿಗಳು ಸಂಪೂರ್ಣವಾಗಿ ಗುಣವಾದ್ರು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದು ವಿಶ್ವ ದಾಖಲೆ ಕೂಡ ಆಗಿದೆ. ಅವರು ಯಾವ ತಂತ್ರವನ್ನ ಬಳಸಿ ಈ ರೋಗಿಗಳನ್ನ ಗುಣಪಡಿಸಿದ್ರು ಅದನ್ನೇ ಅವರು ಅನೇಕ ಜನರಿಗೆ ಕಲಿಸಿದ್ರು. ನಾನು ಕೂಡ ಇದನ್ನ ನೋಡಿ ಪ್ರಭಾವಿತಳಾದೆ, ಇದನ್ನು ಕಲಿಯಬೇಕು ಅಂತ ನಿರ್ಧಾರ ಮಾಡಿದೆ. ಅವರು ಜೀವಂತವಾಗಿರುವಾಗ ಅವರ ಸೆಷನ್ ಗಳನ್ನ ಅಟೆಂಡ್ ಮಾಡಿದ್ದೆ. ಅವರು ಯಾವುದನ್ನ ಬಳಸಿ ಹೀಲ್ ಮಾಡ್ತಾ ಇದ್ರೋ ಅದನ್ನೇ ಬಳಸ್ಕೊಂಡು ಈ ದಿನ ನಾವು ಪ್ರಾಕ್ಟೀಸ್ ಮಾಡೋಣ. ನಾನು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಹೀಲಿಂಗ್ ಸಂಬಂಧಪಟ್ಟ ಹಾಗೆ ಭಾವನೆಗಳನ್ನು ಮನುಷ್ಯನ ಶರೀರದ ಮೇಲೆ, ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಭಾವನೆಗಳಿಗೆ ನೀರಿನ ಅಣುಗಳನ್ನು ಸಹ ಬದಲಾಯಿಸುವ ಶಕ್ತಿ ಇದೆ. ವಾಟರ್ ಈಸ್ ಎನರ್ಜಿ. ಇದು ಎಂದು ಪ್ರಯೋಗದ ಮೂಲಕ ತೋರಿಸಿಕೊಟ್ರು ಅವರು ಮಸಾರೋ ಇಮೋಟೋ ಎಂಬ ಜಪಾನಿನ ವಿಜ್ಞಾನಿ. ಮಸಾರೋ ಇಮೋಟೋ ಎಂಬ
ಜಪಾನಿನ ವಿಜ್ಞಾನಿ ನೀರು ಶಕ್ತಿಯನ್ನ ಹೊಂದಿದೆ, ವಾಟರ್ ಈಸ್ ಎನರ್ಜಿ, ನೀರಿನ ಮೇಲೆ ಮನುಷ್ಯನ ಭಾವನೆಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂದು ಪ್ರಾಯೋಗಿಕವಾಗಿ ಅವರು ತೋರಿಸಿಕೊಟ್ರು. ನೋಡಿ, ಇವರೇ ಜಪಾನಿನ ವಿಜ್ಞಾನಿ, ಇವರು ಪ್ರಾಯೋಗಿಕವಾಗಿ ಅದನ್ನ ಹೇಳ್ತಾರೆ. ಮಸಾರೋ ಇಮೋಟೋ ಎಂಬ ಜಪಾನಿನ ವಿಜ್ಞಾನಿ ನೀರು ಶಕ್ತಿಯಿಂದ ಹೊಂದಿದೆ, ವಾಟರ್ ಈಸ್ ಎನರ್ಜಿ, ನೀರಿನ ಮೇಲೆ ಮನುಷ್ಯನ ಭಾವನೆಗಳು ಹೇಗೆ ಪ್ರಭಾವ ಬೀರುತ್ತದೆ ಎಂದು ಪ್ರಾಯೋಗಿಕವಾಗಿ ಅವರು ಹೇಳ್ತಾರೆ. ಮತ್ತೆ ನೋಡಿ, ಅವರು ಒಂದು ಲೋಟ ನೀರನ್ನ ಹಿಡ್ಕೊಂಡು ಪದಗಳ ಬಗ್ಗೆ ಮಾತನಾಡುವ ಮೂಲಕ ಅಥವಾ ನೀರಿನ ಪಾತ್ರೆಗಳಿಗೆ ಟ್ಯಾಪ್ ಮಾಡುವುದರ ಮೂಲಕ ಪ್ರಯೋಗಗಳನ್ನ ಮಾಡಿದ್ರು. ಅದು ಅವರು ನೀರನ್ನ ಫ್ರೀಸ್ ಮಾಡಿ ಮತ್ತು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀರಿನ ಅಣುರಚನೆಯನ್ನ ಛಾಯಾಚಿತ್ರ ಮಾಡಿದ್ರು. ನಾನು ಕೂಡ ಪ್ರಾಯೋಗಿಕವಾಗಿ ತೋರಿಸ್ತೀನಿ, ಕಾಣಿಸುತ್ತಾ ನೋಡಿ. ಛಾಯಾಚಿತ್ರ ಮಾಡಿದ್ರು. ನಾನು ಕೂಡ ಪ್ರಾಯೋಗಿಕವಾಗಿ ತೋರಿಸ್ತೀನಿ, ಕಾಣಿಸುತ್ತಾ ನೋಡಿ. ನೋಡಿ, ಇದರಲ್ಲಿ ಹೇಟ್ ಅಂತ ಬರ್ದಿದೆ, ಬಹುಶಃ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಲವ್ ಅಂತ ಬರ್ದಿದೆ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಓಕೆ, ಶೇರ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಕಾಣಿಸ್ತಾ ಇದೆ ಅಲ್ಲ? ಇದ್ರಲ್ಲಿ ಲವ್ ಅಂತ ಬರ್ದಿದ್ದೀನಿ, ಇದರಲ್ಲಿ ನೋಡಿ ಹೇಟ್ ಅಂತ ಇದೆ. ಇದು ಕಾಣಿಸ್ತಾ ಇದೆಯಾ? ಇದನ್ನ ಹೇಳ್ತೀನಿ, ಇದು ಗ್ಲಾಸ್ ಹೇಗೆ ಅಂತ. ಇದನ್ನ ಟ್ಯಾಪ್ ಕೂಡ ಮಾಡ್ಬೋದು ನಾವು, ಪದಗಳನ್ನ ಟ್ಯಾಪ್ ಮಾಡೋದ್ ಮೂಲಕ. ಇದನ್ನ ನಾವು ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಾಗ ನೆಕ್ಸ್ಟ್ ಡೇ, ಒಂದು ದಿವಸ, 24 ಅವರ್ಸ್ ಇಟ್ಟು ನೀವು ನೆಕ್ಸ್ಟ್ ಡೇ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಿಮ್ಗೆ ಈ ಹೇಟ್ ಅನ್ನೋದು ಇಷ್ಟು ಕ್ಲಿಯರ್ ಆಗಿರಲ್ಲ. ಇದರಲ್ಲಿ ಮಣ್ಣಿನ ಕಣಗಳು ಇರುತ್ತೆ, ನೀವು ಮಾಡಿ ನೋಡಿ. ಇದು ಲವ್ ಅನ್ನೋದು ಇದೇನಾಗುತ್ತೆ ಅಂದ್ರೆ ಕ್ರಿಸ್ಟಲ್ ತರ ಇರುತ್ತೆ. ಯಾಕೆಂದ್ರೆ ನಾವು ಪಾಸಿಟಿವ್ ವರ್ಡ್ ಅನ್ನ ಯೂಸ್ ಮಾಡಿದೀವಿ, ಅಂದ್ರೆ ವಾಟರ್ ಈಸ್ ಎನರ್ಜಿ, ಇದು ಅಟ್ರಾಕ್ಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಆಯ್ತಾ? ಈಗ ಇನ್ನು ಶೇರ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ? ಇದು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಅವರು ವಾಟರ್ ನ ಕ್ರಿಸ್ಟಲ್ ರೂಪದಲ್ಲಿ ತೋರಿಸಿದ್ದಾರೆ ಅವರು ಪ್ರಾಯೋಗಿಕವಾಗಿ. ಇಲ್ಲಿ ನೋಡಿ, ಥ್ಯಾಂಕ್ ಯು, ವಿಸ್ಡಮ್, ಟ್ರಸ್ಟ್, ಎಟರ್ನಲ್, ಏಂಜಲ್, ಐ ಲವ್ ಯು, ಪೀಸ್, ಯು ಫೂಲ್, ಯು ಮೇಕ್ ಮೀ ಸಿಕ್, ಈವಿಲ್, ಪೊಲ್ಯೂಟೆಡ್ ವಾಟರ್ ಬಿಫೋರ್ ಪ್ರೇಯರ್, ಪೊಲ್ಯೂಟೆಡ್ ವಾಟರ್ ಆಫ್ಟರ್ ಪ್ರೇಯರ್. ಗೊತ್ತಾಯ್ತಾ? ಈಗ ನೀರಿನ ಮೇಲೆ ಇವರೆಲ್ಲ ನೋಡಿ, ಎಲ್ಲಿ ಪಾಸಿಟಿವ್ ವರ್ಡ್ ಅನ್ನ ಯೂಸ್ ಮಾಡಿದಾರೋ ಅಲ್ಲೆಲ್ಲ ನೀರು ಕ್ರಿಸ್ಟಲ್ ಡೈಮಂಡ್ ತರ ಕಾಣಿಸ್ತಾ ಇದೆ. ಆದ್ರೆ ಬೇರೆವೆಲ್ಲ ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ಲ, ಕಾಣಿಸ್ತಾನೆ ಇಲ್ವಾ? ಶೇರ್ ಮಾಡಿದ್ದೀನಿ. ಓಕೆ, ಯಾಕಂದ್ರೆ ಶೇರ್ ಮಾಡಿದ್ದೆ ಹಂಗ ಕಾಣಿಸ್ತಾ ಇರಬೇಕು. ಓಕೆ, ಎಲ್ಲ ಕಾಣಿಸ್ತಲ್ಲ? ಇದು ಗೂಗಲ್ ಅಲ್ಲಿ ನೀವು ಗೂಗಲ್ ಮಾಡಿ ನೋಡ್ಬೋದು, ಮಸಾರೋ ಎಮೋಟೋ. ಓಕೆ, ಹಾ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು ನೋಡ್ಬೋದು. ಆಮೇಲೆ ಎಲ್ಲ ನೀವು ಕ್ಲೀನ್ ಆಗಿ ಕೂತ್ಕೊಂಡು ನೋಡ್ಕೊಡಿ. ಇದೆಲ್ಲ ಗೂಗಲ್ ಅಲ್ಲೇ ಇದೆ, ಸರ್ಚ್ ಮಾಡ್ಬೋದು. ಓಕೆನಾ? ಓಕೆ, ಸ್ಟಾರ್ಟ್ ಮಾಡ್ತೀನಿ. ಇವಾಗ ಗೊತ್ತಾಯ್ತಲ್ಲ ಏನೀಗ? ಒಂದ್ ನಿಮಿಷ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಅವರು ಸೂಕ್ಷ್ಮದರ್ಶಕದಲ್ಲಿ ನೀರಿನ ಅಣುರಚನೆಯನ್ನ ಛಾಯಾಚಿತ್ರ ಮಾಡಿದ್ರು. ಅದನ್ನ ಕ್ರಿಸ್ಟಲ್ ಫೋಟೋ ಈಗ ತೋರಿಸಿದ್ನಲ್ಲ, ಅದನ್ನ ಗೂಗಲ್ ಅಲ್ಲಿ ನೋಡಿ, ಅವ್ರ ಬಗ್ಗೆ ಎಲ್ಲ ಡೀಟೇಲ್ ಇದೆ. ಆಯ್ತಾ? ಸೈಂಟಿಫಿಕಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಹೇಗೆ ಇದು. ಪ್ರೀತಿ, ಸಂತೋಷ ಮತ್ತು ಭರವಸೆಯ ಪದಗಳು ಪ್ರಕಾಶಮಾನವಾದ ಹರಳುಗಳನ್ನ ಸೃಷ್ಟಿಸಿದವು. ಭಯ ಮತ್ತು ದ್ವೇಷದ ಪದಗಳು ಅಣುರಚನೆಗಳನ್ನ ವಿಕಾರಗೊಳಿಸಿದ್ದು ಕಾಣಿಸ್ತು. ನೀವು ಪ್ರಯೋಗ ಮಾಡಿ ಹೋಗಿ. ಇದನ್ನೇ ಅವರು ಮೈಕ್ರೋಸ್ಕೋಪ್ ನ ಮೂಲಕ ಫೋಟೋ ತೆಗೆದು ತೋರಿಸಿದ್ರು. ಸ್ಕ್ರೀನ್ ಅಲ್ಲಿ ತೋರಿಸಿದ್ನಲ್ಲ ಅದನ್ನು. ಯಾಕೆ? ಪ್ರೀತಿಯ ಕಂಪನಗಳು ಸೃಷ್ಟಿಸುವ ಮತ್ತು ವಿಷತ್ವವನ್ನು ಬದಲಾಯಿಸುವ ಶಕ್ತಿ ನಮ್ಮ ಭಾವನೆಗಳಿಗೆ ಇದೆ ಎಂದು ಅವರು ನಮ್ಗೆ ತೋರಿಸ್ಕೊಟ್ರು.
ಈಗ ಭೂಮಿಯಲ್ಲಿ ಎಷ್ಟು ಪರ್ಸೆಂಟ್ ನೀರಿದೆ ನೋಡೋಣ, ಚಾರ್ಟ್ ಮಾಡಿ ನಂಗೆ ಹೇಳಿ. ಭೂಮಿಯಲ್ಲಿ ಎಷ್ಟಿದೆ, ನಮ್ಮ ಬಾಡಿಯಲ್ಲಿ ಎಷ್ಟಿದೆ ನೀರು? ಭೂಮಿಯಲ್ಲಿ 71% ನೀರಿನಲ್ಲಿ ಆವೃತವಾಗಿದೆ. ನಮ್ಮ ದೇಹವು ಕೂಡ 60% ಹೆಚ್ಚು ನೀರಿದೆ. ಸ್ವಪ್ರೇಮ, ಆತ್ಮವಿಶ್ವಾಸ, ಕೃತಜ್ಞತಾ ಭಾವಗಳನ್ನ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಶರೀರದ ಕಂಪನಗಳನ್ನ, ಎನರ್ಜಿಯನ್ನ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ, ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ಕೊಳ್ಬಹುದಂತ ಅವರು ಪ್ರಾಯೋಗಿಕವಾಗಿ ನಮ್ಗೆ ಸ್ಪಷ್ಟವಾಗಿ ತೋರಿಸಿದ್ರು. ನಮ್ಮ ಯೋಚನೆಗಳು, ಭಾವನೆಗಳು, ನಂಬಿಕೆಗಳು ನಮ್ಮ ಜೀವನವನ್ನ ರೂಪಿಸುತ್ತದೆ ಅಂತ ಸಂಶೋಧನೆ ಕೂಡ ಹೇಳುತ್ತೆ. ಅವರ್ ಫೀಲಿಂಗ್, ಥಿಂಕಿಂಗ್ ಅಂಡ್ ಬಿಲೀಫ್ ವಿಲ್ ಕ್ರಿಯೇಟ್ ಅವರ್ ಲೈಫ್. ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಕುಂದಿಸುತ್ತದೆ. ಹಾರ್ಮೋನ್ಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಇದರಿಂದ ಆರೋಗ್ಯದಲ್ಲಿ ಏನಾಗುತ್ತೆ? ವ್ಯತ್ಯಯ ಆಗುತ್ತದೆ. ಏನ್ ವ್ಯತ್ಯಯ? ಈಗ ವಾಟರ್, ನಮ್ಮ ಬಾಡಿಯಲ್ಲಿ ನೀರಿರೋದ್ರಿಂದ ಇಲ್ಲಿ ನಮ್ಮ ತಲೆಯಲ್ಲಿರುವ ಭಾವನೆಗಳು, ಯೋಚನೆಗಳು ನೀರು ಅಟ್ರಾಕ್ಟ್ ಮಾಡುತ್ತೆ. ಇದರಿಂದ ಹೊರಗಡೆ ಹೋಗ್ಬೇಕಲ್ಲ, ಹೇಗೆ? ಹಾರ್ಟ್ ಬ್ಲಾಕೇಜಸ್, ಡಯಾಬಿಟಿಸ್, BP, ಕಿಡ್ನಿ ಪ್ರಾಬ್ಲಮ್, ವರ್ಟಿಗೋ, ಮೈಗ್ರೇನ್, ಬ್ಯಾಕ್ ಪೇನ್, ಬಾಡಿ ವೇಟ್ ಎಕ್ಸೆಟ್ರಾ. ಆಯ್ತಾ? ಇನ್ನೂ ಬೇರೆ ಇದೆ. ಹೀಗೆ ಸದಾ ಕೊರತೆ, ದಾರಿದ್ರ್ಯವನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ರೆ ಕೊರತ ದಾರಿದ್ರ್ಯಗಳೇ ನಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಒಟ್ಟಾರೆ ಸಾರಾಂಶ, ನಾವು ಯಾವ ಭಾವನೆಗಳನ್ನ ರಿಪೀಟ್ ಮಾಡ್ತಾ ಇರ್ತೀವೋ, ಅಂದ್ರೆ ಪುನರಾವರ್ತನೆ, ಅಂದ್ರೆ ಪದೇ ಪದೇ ಹೇಳ್ತಾ ಇರ್ತೀವೋ, ಆ ಸಂದರ್ಭಗಳನ್ನ ನಾವು ಆಕರ್ಷಿಸ್ತೇವೆ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಕೂಡ. ಇದನ್ನ ಹೀಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆದ್ರೆ ಹೇಗೆ ನಕಾರಾತ್ಮಕ ಭಾವನೆಗಳನ್ನ ನಾವು ಪರ್ಮನೆಂಟ್ ಆಗಿ ಹೀಲ್ ಮಾಡ್ಕೊಳ್ಳೋದು, ಅಳಿಸೋದು ಹೇಗೆ? ನಾವು ಹೇಗೆ ನಕಾರಾತ್ಮಕ ಭಾವನೆಗಳ ಪ್ರಭಾವಕ್ಕೆ ಒಳಗಾಗದೆ ಇರಬಹುದು ಅನ್ನೋದೊಂದು ಬಿಗ್ ಚಾಲೆಂಜ್ ನಮ್ಗೆ. ಇವತ್ತು ನಾವು ಇದನ್ನೇ ಪ್ರಾಕ್ಟೀಸ್ ಮಾಡೋಣ. ಆಯ್ತಾ? ಆರ್ ಯು ರೆಡಿ ಟು ಪ್ರಾಕ್ಟೀಸ್ ದಿಸ್ ಮ್ಯಾಜಿಕ್? ಕೇವಲ ಈ 4 ಸಾಲುಗಳನ್ನ ಹೇಳುವುದರ ಮೂಲಕ ನಾವು ನಕಾರಾತ್ಮಕ ನೆನಪುಗಳನ್ನ, ಭಾವನೆಗಳನ್ನ ನಾವು ಅಳಿಸಬಹುದು. ಇದರಿಂದ ಹೊರಬರಬಹುದು. ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಬಹುದು. ಅಂದ್ರೆ ಯಾರು ನಂಬ್ತೀರಿ? ಸಾಧ್ಯನಾ? ಎಸ್. ಹಾಗಾದ್ರೆ ಆ 4 ಸಾಲುಗಳನ್ನ ನನ್ನೊಂದಿಗೆ ರಿಪೀಟ್ ಮಾಡಿ. ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು. ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ಮನ್ನಿಸು. ಥ್ಯಾಂಕ್ ಯು, ನಿನಗೆ ಧನ್ಯವಾದಗಳು. ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಎಸ್, ಯು ಆರ್ ರೆಡಿ. ಓಕೆ. ಈ ಸಕಾರಾತ್ಮಕ ಹೇಳಿಕೆಗಳನ್ನ ಅನುಭವಿಸುತ್ತಾ ಹೇಳಿ, ಫೀಲ್ ದೀಸ್ ಪಾಸಿಟಿವ್ ವರ್ಡ್ಸ್ ಟು ಯೂನಿವರ್ಸ್. ಇದರಿಂದ ಕೋಟ್ಯಂತರ ಜನ ಉಪಯೋಗ ಪಡ್ಕೊಂಡಿದ್ದಾರೆ. ಇದರಿಂದ ಆರೋಗ್ಯ, ಸಂಬಂಧ, ಹಣಕಾಸಿನ ಪರಿಸ್ಥಿತಿಯನ್ನ ಹೀಲ್ ಮಾಡ್ಕೊಂಡಿದ್ದಾರೆ. ಈಗ ನಾವು ಹೀಲಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಒಂದು ಅಥವಾ ಜ್ಞಾನ ಬೇಕಾ? ಎಕ್ಸ್ಪೀರಿಯನ್ಸ್ ಒಂದು ಮಾಡೋಣ. ಓಕೆ. ಇದು ಸರಳ ಆದ್ರೆ ಶ್ರೇಷ್ಠ, ಉತ್ಕೃಷ್ಟವಾದ, ಅದ್ಭುತ ಸಾಧನವಾಗಿದೆ. ನಾನು ಹೇಳುವುದನ್ನ ಈಗ ಜೋರಾಗಿ ಹೇಳ್ಕೋಬೇಕು. ಪ್ರಾಕ್ಟೀಸ್ ಶುರು ಮಾಡೋಣ. ಇಲ್ಲಿ ನಿಮ್ಗೆ ಅಳು ಬಂದ್ರೆ ಅಳ್ಬಹುದು, ಅನ್ಸಿದ್ರೆ ಅದನ್ನ ತಡೆಯಬೇಡಿ. ನಿಮ್ಮ ದೇಹದ ಭಾವನೆಗಳನ್ನ ತಡೆ ಹಿಡಿಯದೆ ನೀವು ಸುಲಭವಾಗಿ ವ್ಯಕ್ತಪಡಿಸಿದಾಗ ತಕ್ಷಣವೇ ನೀವು ನಿಮ್ಮನ್ನು ಬಾಧಿಸುತ್ತಿರುವ ಭಾವನೆಗಳಿಂದ ನೀವು ಮುಕ್ತರಾಗ್ತೀರಿ. ಈಗ ಎಲ್ಲರೂ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಸೀದಾ ಎಕ್ಸ್ಪೀರಿಯನ್ಸ್ ಹೋಗೋಣ. ನಾನೊಂದು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ. ಮ್ಯೂಸಿಕ್ ಕೇಳಿಸುತ್ತಾ ಸಾಕ ಅಂತ ಹೇಳಿ ಆಮೇಲೆ ಈ 4 ಮ್ಯಾಜಿಕ್ ವಾಕ್ಯಗಳನ್ನ ಭಾವನಾತ್ಮಕವಾಗಿ ಫೀಲ್ ಮಾಡ್ತಾ, ಆತ್ಮೀಯ ಬ್ರಹ್ಮಾಂಡವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇಂಗ್ಲಿಷ್ ಅಲ್ಲಾದ್ರೆ ಇಂಗ್ಲಿಷ್ ಎಲ್ಲ ಹೇಳ್ಕೊಳ್ಳಿ, ಕನ್ನಡದಲ್ಲಾದ್ರೆ ಕನ್ನಡದಲ್ಲೂ ಹೇಳ್ಕೊಳ್ಳಿ. ಯಾಕಂದ್ರೆ ಭಾವನೆಗಳಿಗೆ ಭಾಷೆ ಇಲ್ಲ. ನೀವು ಹೇಗೆ ಹೇಳ್ತೀರಾ ಹಾಗೆ. ಓಕೆ. ಅಕಾರ್ಡಿಂಗ್ ಟು ಅವರ್ ಧರ್ಮ, ಅವರ ಧರ್ಮಗಳಲ್ಲಿ ಪೂರ್ವ ಜನ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ಈ ಮಹನೀಯರು ಯಾರು ಉನ್ನತ PhD ಮಾಡ್ಕೊಂಡು ಮನಸ್ಸಿನ ಬಗ್ಗೆ ಯಾರು ರಿಸರ್ಚ್ ಮಾಡ್ತಾ ಇದಾರೋ ಅವರೆಲ್ಲರೂ ಪುನರ್ಜನ್ಮವನ್ನ ನಂಬ್ತಾರೆ. ಇವತ್ತು ಭಾವನೆಗಳು ಎಲ್ಲಿಂದ ಬರ್ತದೆ ಅಂತ ಸಂಶೋಧನೆ ಮಾಡಿದಾಗ ಇದು ನಮ್ಮ ಹಳೆಯ ನೆನಪುಗಳು. ಹಳೆಯ ನೆನಪು ಹೇಗ್ ಬರ್ತದೆ? ಹಳೆಯ ಜನ್ಮಗಳಿಂದ ಬರ್ತದೆ ಅಂತ ನಮ್ಮ ವೇದಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಏನು ಹೇಳಿದಾರೋ ಅದನ್ನ ಇವತ್ತು ಅವರು ಅಥೆಂಟಿಕ್ ಆಗಿ, ಯಾವುದೇ ಸಂಶಯಕ್ಕೆ ಎಡಮಾಡಿಕೊಡದ ಹಾಗೆ, ಅವರ ಧರ್ಮ ಗುರುಗಳ ವಿರೋಧದ ನಡುವೆಯೂ ಅವರು ನಂಬ್ತಾರೆ. ಇದನ್ನೇ ಪ್ರಪಂಚಕ್ಕೆ ಅವರು ಇಂಗ್ಲಿಷ್ ನಲ್ಲಿ ತಿಳಿಸ್ತಾರೆ. ಇದಕ್ಕೆ ಅವ್ರು 30 ಲಕ್ಷ ಚಾರ್ಜ್ ಮಾಡ್ತಾರೆ.
ಶ್ರೀಧರ್ ಗುರುಗಳು ಹೇಳ್ತಾರೆ ಅತ್ಯಂತ ಸುಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗೋ ತರದಲ್ಲಿ. ಯಾಕೆಂದ್ರೆ ನಮಗೆ ಸಂಸ್ಕೃತ ಗೊತ್ತಿಲ್ಲ, ನಮಗೆ ಕನ್ನಡ, ಇಂಗ್ಲಿಷು ಈ ತರ ಭಾಷೆಗಳು ಬಂದ್ಬಿಟ್ಟಿದೆ. ಸಂಸ್ಕೃತ ನಾವು ಮರ್ತು ಬಿಟ್ಟಿದೀವಿ. ವೇದ, ಪುರಾಣ ಇದೆಲ್ಲ ನಾವು ತಿಳ್ಕೋಬೇಕಾದ್ರೆ ಸಂಸ್ಕೃತ ಜ್ಞಾನವೂ ಬೇಕು, ಸಂಸ್ಕೃತದ ಬಗ್ಗೆ ಸ್ವಲ್ಪ ಅಧ್ಯಯನ ಬೇಕು. ಇದು ಅನೇಕ ಜನಗಳಿಗೆ ನಮಗೆ ಸಾಧ್ಯ ಆಗ್ಲಿಲ್ಲ. ಎಲ್ಲೋ ಹೈಸ್ಕೂಲ್ಗಳಲ್ಲಿ ಸಂಸ್ಕೃತ ತಗೊಂಡ್ವಿ, ಅದಾದ್ಮೇಲೆ ಅದು ಆ ಸಂಸ್ಕೃತ ನಮಗೆ ವೇದಗಳನ್ನ ಅರ್ಥ ಮಾಡ್ಕೊಂಡು ಅಥವಾ ಪುರಾಣಗಳನ್ನ ಅರ್ಥ ಮಾಡ್ಕೊಂಡು ಉಪನಿಷತ್ತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಕಾಗೋದಿಲ್ಲ. ಮತ್ತೆ ನಮ್ಮ ಈ ಒಂದು ದೈನಂದಿನ ಬ್ಯುಸಿ ಜೀವನದಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಓದ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಸೋದೆ. ನಾವು ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಓದ್ಬೇಕು, BCom ಮಾಡಬೇಕು, MCom ಮಾಡಬೇಕು, MBA ಮಾಡಬೇಕು. ಇದು ಮಾಡಿದ್ರೆ ಜೀವನ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಆದ್ರೆ ಶ್ರೀಧರ ಸ್ವಾಮಿಗಳಂತಹ ಮಹನೀಯರು ಎಲ್ಲರಿಗೂ ಒಂದು ಅತ್ಯಂತ ಸರಳವಾಗಿ ಯಾರಿಗೆ ಬೇಕಾದ್ರೂ ಅದು ಅರ್ಥ ಆಗ್ಬೇಕು ಆ ರೀತಿಯಲ್ಲಿ ಕನ್ನಡದಲ್ಲಿ ಅವರ ಪ್ರವಚನಗಳು ಮತ್ತೆ ಅವರು ಬರೆದಿರ್ತಕ್ಕಂತಹ ಪದ್ಯಗಳು, ಲೇಖನಗಳನ್ನು ಓದಿದಾಗ ನಮ್ಗೆ ಅತ್ಯಂತ ಸುಲಭವಾಗಿ ಸೃಷ್ಟಿಯ ರಹಸ್ಯ ಅರ್ಥ ಆಗ್ತದೆ. ಅವರು ಅದನ್ನ ಅನುಭವಿಸಿ ತಿಳಿದು ಹೇಳಿದ್ರಿಂದ ಅದ್ರ ತೂಕ ಜಾಸ್ತಿ. ಸುಮ್ಮನೆ ಸ್ಕಾಲರ್ ಅಥವಾ ಒಂದು ಓದ್ಕೊಂಡ ಮಾತ್ರಕ್ಕೆ ಬರೋದಿಲ್ಲ. ಓದು ಮತ್ತೆ ಅದಕ್ಕೆ ತಕ್ಕನಾದ ಪ್ರಾಕ್ಟೀಸ್ ಎರಡು ಇದ್ರೇನೆ ಅದಕ್ಕೊಂದು ಬೆಲೆ ಬರ್ತದೆ. ಹೇಳ್ತಾರೆ, ಎ ಗ್ರಾಮ್ ಆಫ್ ಪ್ರಾಕ್ಟೀಸ್ ಮೇ ನಾಟ್ ಬಿ ಈಕ್ವಲ್ ಟು ಟನ್ ಆಫ್ ಥೇರಿ ಅಂತ. ಅಂದ್ರೆ ಪರ್ವತದಷ್ಟು ಥೇರಿ ಓದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಒಂದು ಸಾಸಿವೆ ಕಾಳಿನಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದರ ಬೆಲೆನೇ ಬೇರೆ. ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಯಾವ ವಿಧವನ್ನು ದುಃಖ ನೀಗಲು ಭಾವದಿಂದಲೇ ಸೇವಿಸುವುದದು ತೀವಿ ಬೆಳಗುವುದಿದೊಂದೇ ವಿಶ್ವಧರ್ಮವಲ ಅಂತ. ಅಂದ್ರೆ ಯಾವುದೇ ವಿಧವಾದ ದುಃಖವನ್ನ ನೀಗಬೇಕಾದ್ರೆ ಭಾವನೆಯಿಂದ ಪರಮಾತ್ಮನಿಗೆ ಶರಣಾಗ್ಬೇಕು ಅಂತ ಶ್ರೀಧರ ಗುರುಗಳು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನೆನ್ನುತ್ತಲಿ ತೋರುವ ಹೀನ ಮಾಯಾ ಕಾರ್ಯವೆಲ್ಲವ ಸ್ವ ಅನುಭವದಿಂದ ಪರಕಿಸುತ್ತಲೆಲ್ಲವನ್ನೂ ಕಡೆಗಣಿಸಿ. ಅವಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಪರಮಾತ್ಮ ಸ್ವರೂಪನು, ನಾನಿದಲ್ಲವಿದಲ್ಲವೆನ್ನುತ್ತ ತಾನದಾವುದ ವೇದವರ ಗುರಿ ಇಟ್ಟು ಸಾರುವುದು ಅಂತ. ಇನ್ನೊಂದ್ ಕಡೆ ಹೇಳ್ತಾರೆ, ವರಕಣ ಪರಬ್ರಹ್ಮ ನೀನದು ಕರಚರಣದಿಂದ್ರಹಿತನಾಗಿಯೇ ಮರಣ ಭಯ ನಿನಗಿಲ್ಲವೆಂಬುದು ಸಾರುವುದು ಸತತ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನೇ ಪರಬ್ರಹ್ಮ ಸ್ವರೂಪ ಅಂತ. ನಮ್ಮ ಜೀವನದಲ್ಲಿ ನಮಗೆ ಏನೇ ಉದ್ದೇಶ ಇದ್ದರೂ ಎಲ್ಲರ ಉದ್ದೇಶ ಒಂದೇ, ಅದು ಆನಂದ, ಸಂತೋಷ. ಎಲ್ಲರಿಗೂ ಬೇಕು. ಇರುವೆಯಿಂದ ಇಂದ್ರನವರೆಗೆ ಎಲ್ಲರ ಇಚ್ಛೆ ಆನಂದವೇ. ಮತ್ತೆ ಎಲ್ಲರೂ ಎಲ್ಲ ಕೆಲಸ ಮಾಡೋದು ಆನಂದಕ್ಕಾಗಿ. ಆನಂದ ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ. ಆನಂದ ಸಿಗುತ್ತೆ ಅಂತ ಏನು ನಾವು ಅನ್ಕೊಂಡಿದೀವೋ ಇದರಲ್ಲಿ ಆನಂದ ಇಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿನ ಆನಂದ ಇದೆ. ಆದ್ರೆ ನಿಮ್ಗೆ ಅಖಂಡವಾದ, ಯಾವತ್ತಿಗೂ ಒಂದು ಕೊನೆಯೇ ಇಲ್ಲದ ಆನಂದ ಬೇಕು ಅಂತಂದ್ರೆ ನೀನು ಪರಮಾತ್ಮ ಸ್ವರೂಪ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೀನೇ ಆನಂದದ ಗಟ್ಟಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಇದು ಹೇಗೆ, ಎಲ್ಲಿಂದ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಭಾವಶುದ್ಧಿಯಿಂದನೇ ಶುರು ಮಾಡ್ಬೇಕು. ನಾನು ಪರಮಾತ್ಮ ಸ್ವರೂಪನು ಅನ್ನುವುದು ಸತ್ಯ ಆದ್ರೂ ಕೂಡ ಅದು ಒಂದು ಭಾವವೇ. ಅದನ್ನ ಭಾವವಾಗಿ ಮಾತ್ರ ಅರ್ಥ ಮಾಡ್ಕೊಳ್ಬಹುದು, ಬಿಟ್ರೆ ಪರಮಾತ್ಮನನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಿಂದ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾರೆ. ಯಾವುದನ್ನು ಮನ ಮಾತುಗಳಿಂದಲೇ ಭಾವಿಸುವುದಕ್ಕಾಗದಿರುವುದೋ ಯಾವುದೀ ನೇತ್ರಕ್ಕಗೋಚರವೆನಿಸಿತಾನಿಹುದೋ ಅಂತ ಹೀಗೆಲ್ಲ ಹೇಳ್ತಾರೆ ಗುರುಗಳು. ಈಗ ಇದಕ್ಕೂ ಮತ್ತೆ ಈಗ ಕಲ್ಪನಾ ಮೇಡಮ್ ಮಾಡಿಸಿದಂತ ಹೋಪೋನೋಪೋನೋ ಪ್ರಾರ್ಥನೆಗೂ ಏನು ಸಂಬಂಧ? ಕ್ಷಮೆ, ಕೃತಜ್ಞತೆ ಮತ್ತು ಪ್ರೇಮ, ಪ್ರೀತಿ ಇದು ಪ್ರಪಂಚದ ಒಂದು ಅತ್ಯುನ್ನತ ಕಂಪನಗಳು. ಈ ಸೃಷ್ಟಿ ಅಂತ ಹೇಳಿದ್ರೆ ಇದು ಶಕ್ತಿ ಮತ್ತು ಕಂಪನಗಳ ಕಾಂಬಿನೇಷನ್ ಅಷ್ಟೇ. ನಾನಾ ರೀತಿಯಾಗಿ ನಾನಾ ವಿಧವಾಗಿ ಕಾಣ್ತಾ ಇರ್ತಕ್ಕಂಥ ದೃಶ್ಯಗಳೆಲ್ಲ ನೋಡಿದ್ರೆ ಇದು ಬೇರೆ ಬೇರೆ ತರಂಗಾಂತರಗಳಲ್ಲಿ ವೈಬ್ರೇಟ್ ಆಗ್ತಾ ಇರ್ತಕ್ಕಂಥ ಶಕ್ತಿ ಅಷ್ಟೇ ಇದೆ, ಮತ್ತಿನ್ನೇನೂ ಇಲ್ಲ ಇದರಲ್ಲಿ. ಆ ಒಂದು ಶಕ್ತಿಗೆ ಇಂಟೆಲಿಜೆನ್ಸ್ ಇದೆ. ಆ ಒಂದು ಶಕ್ತಿಯನ್ನ, ಆ ಪರಮಾತ್ಮನನ್ನ ನಾವು ಕೇಳ್ಕೊಂಡಾಗ, ನಾವು ಏನೇನೋ ಆಯ್ಕೆ ಮಾಡ್ಕೊಂಡಿದ್ದೀವಿ, ಪರಮಾತ್ಮ ನಮಗೆ ಫ್ರೀ ವಿಲ್ ಅನ್ನ ಕೊಟ್ಟಿದ್ದಾನೆ. ಫ್ರೀ ವಿಲ್ ಅನ್ನು ಕೊಟ್ಟಾಗ ನಾವು ತಪ್ಪು ಸರಿ ಅಂತ ಗೊತ್ತಿಲ್ಲದೆ ಮುಗ್ಧತೆಯಿಂದ ಏನೇನನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ತಪ್ಪು ಕಲ್ಪನೆಗಳನ್ನ, ಗಿಲ್ಟನ್ನ,
ಅಸಮಾಧಾನವನ್ನ, ಕೋಪವನ್ನ, ಕ್ರೋಧವನ್ನ, ಅತಿಯಾದ ವ್ಯಾಮೋಹವನ್ನ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಿದೀವಿ, ಸೃಷ್ಟಿ ಮಾಡಿ ಹಿಡಿದಿಟ್ಕೊಂಡಿದೀವಿ. ಆದ್ರೆ ಇದರಿಂದ ಬಿಡುಗಡೆ ಮಾಡೋದು ನಮ್ಗೆ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಏನು ನಾವು ಸೃಷ್ಟಿ ಮಾಡಿ ಹಿಡಿದಿಟ್ಕೊಂಡಿದೀವೋ ಅದನ್ನೇ ನಾವು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಇದನ್ನ ನಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೆ ಆತ್ಮಜ್ಞಾನ ಪ್ರಧಾನೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಈ 4 ಪದಗಳನ್ನ ಹೇಳ್ತಾರೆ. ಈ ಒಂದು ಪ್ರಾರಬ್ಧ ಕರ್ಮವನ್ನು ಅಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸೋದೊಂದೇ ದಾರಿ ಅಂತ. ಆದ್ರೆ ನಮ್ಮ ಅನುಭವದ ಪ್ರಕಾರ, ಪರ್ಸನಲ್ ಅನುಭವದ ಪ್ರಕಾರ, ಈ ಒಂದು ಶರಣಾಗತಿಯಿಂದ ಗುರುಗಳಿಗೆ, ಆ ಒಂದು ಬ್ರಹ್ಮಾಂಡಕ್ಕೆ, ಸೃಷ್ಟಿಕರ್ತನಿಗೆ ಶರಣಾಗೋದ್ರಿಂದ ಇದನ್ನ ಇದೇ ಜನ್ಮದಲ್ಲಿ ಅಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಉತ್ತಮವಾದ ಭಾವನೆಗಳನ್ನ, ಉತ್ತಮವಾದ ಜೀವನವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅತ್ಯಂತ ಸುಲಭವಾದ ವಿಧಾನ ಅಂತ ಹೇಳಿದ್ರೆ ನಮಗೆ ಒಂದು ಗೋಚರ ಆಗಿದ್ದು ಈ ಹೋಪೋನೋಪೋನೋ ವಿಧಾನ. ಇದರಲ್ಲಿ ಐ ಆಮ್ ಸಾರಿ, ನಾನು ಏನೋ ಆಯ್ಕೆ ಮಾಡಿದ್ದೀನಿ, ನನ್ಗೆ ಏನೋ ಕಷ್ಟ ಇದೆ. ಉದಾಹರಣೆಗೆ ನಂದೊಂದಿಷ್ಟು ಸಾಲ ಇದೆ, ನಾನು ಸಾಲ ಮಾಡ್ಕೊಂಡಿದ್ದೀನಿ, ಮಾಡಿ ಆಗೋಗಿದೆ. ಈಗ ಅದಕ್ಕೆ ಆ ಸಾಲ ತೀರಿಸ್ಬೇಕಾದ್ರೆ ಹೇಗೆ ಇದನ್ನ ಪ್ರಾಕ್ಟಿಕಲಿ ಅಪ್ಲೈ ಮಾಡೋದು? ಪರಮಾತ್ಮನ ನಾನು ಕೇಳೋದು, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು, ನಾನು ಸಾಲ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ಫಾರ್ಗಿವ್ ಮೀ, ಇದಕ್ಕಾಗಿ ನನ್ನನ್ನು ಕ್ಷಮಿಸು. ಥ್ಯಾಂಕ್ ಯು, ಐ ಲವ್ ಯು. ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸಾಲವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಆ ಆಯ್ಕೆಯನ್ನ ಅಳಿಸುವ ಶಕ್ತಿ ನಿನಗೆ ಮಾತ್ರ ಇದೆ, ನನಗಿಲ್ಲ, ನೀನು ಅದನ್ನು ಅಳಿಸು. ಪರಮಾತ್ಮನಲ್ಲಿ ಭಾವನೆಯಿಂದ ಕೇಳ್ಕೊಂಡಾಗ ಆ ಕೆಲಸ ತಕ್ಷಣವೇ ಆಗುತ್ತೆ ಅಂತ. ಅದಕ್ಕಾಗಿ ನಾವು ತಕ್ಷಣವೇ ಥ್ಯಾಂಕ್ಸ್ ಹೇಳ್ತೀವಿ, ಕೃತಜ್ಞತೆ, ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ತರ್ಕ ಮಾಡ್ದೇನೆ, ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುತ್ತೇನೆ ಅಂತ. ಪ್ರೀತಿ ಅಂತ ಹೇಳಿದ್ರೆ ತರ್ಕ ಇಲ್ಲದೆ ಶರಣಾಗೋದು. ಪ್ರೀತಿ ಇದ್ದಾಗ ಅಲ್ಲಿ ಕಂಪ್ಲೇಂಟ್ ಹುಟ್ಟೋದಿಲ್ಲ, ಜಡ್ಜ್ಮೆಂಟ್ ಹುಟ್ಟೋದಿಲ್ಲ, ಕನ್ಕ್ಲೂಷನ್ಸ್ ಹುಟ್ಟೋದಿಲ್ಲ. ಅದಕ್ಕೆ ಪ್ರೀತಿ ಅಂತ ಹೇಳ್ತಾರೆ. ಪರಮಾತ್ಮನನ್ನು ಪ್ರೀತಿಸೋದು ಅಂತಂದ್ರೆ ಅವನನ್ನು ಒಪ್ಕೊಳ್ಳೋದು. ನಾವು ಅವನು ನಮ್ಮ ಪರವಾಗಿದ್ದಾನೆ, ನಮಗೆ ಸಹಾಯ ಮಾಡ್ತಾನೆ, ಸಹಕಾರ ಕೊಡ್ತಾನೆ ಖಂಡಿತವಾಗಿಯೂ ಅಂತ ಒಪ್ಕೊಳ್ಳೋದು. ಇದಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳೋದ್ರ ಮೂಲಕ ಸಾಲಗಳು ತೀರ್ತದೆ. ಹಾಗೆ ನಮಗೆ ಮಕ್ಕಳು ಇರ್ತಾರೆ, ತಂದೆ ತಾಯಿಗಳು ಇರ್ತಾರೆ, ನಾವು ಒಂದ್ ಕಡೆ ಇರ್ತೀವಿ, ನಮ್ಮ ತಂದೆ ತಾಯಿಗಳು ಒಂದ್ ಕಡೆ ಇರ್ತಾರೆ. ಅವ್ರು ಹೇಗಿರ್ತಾರೋ, ಅವ್ರು ಏನ್ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೋ ಅಂತ ಆತಂಕ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ, ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ಅರ್ಥ ಆಗ್ತಾ ಇರುತ್ತೆ. ಈ ಆತಂಕ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಬಿಟ್ರೆ ಬೇರೆ ಏನೂ ಆಗಲ್ಲ. ಅದ್ರ ಬದಲು ತಂದೆ ತಾಯಿಗಳು ಮಕ್ಕಳನ್ನ ನೆನ್ಸ್ಕೊಂಡು, ಈಗ ಉದಾಹರಣೆಗೆ ಹೊರಗಡೆ ಹೋಗ್ತಾ ಇರ್ತಾರೆ, ಟ್ರಾಫಿಕ್ ಅಲ್ಲಿ ಅವ್ರಿಗೆ ಏನಾಗುತ್ತೋ, ಆಫೀಸಲ್ಲಿ ಎಷ್ಟೊತ್ತಾಗುತ್ತೋ, ಏನಾಗುತ್ತೋ, ಅಸುರಕ್ಷತೆಯ ಭಾವ ಕಾಡ್ತಾ ಇರ್ತದೆ. ಈ ಅಸುರಕ್ಷತೆಯ ಭಾವದಿಂದ ಇದು ಅಸುರಕ್ಷತೆಯ ಘಟನೆಯನ್ನು ಆಕರ್ಷಣೆ ಮಾಡ್ತದೆ. ಅದ್ರ ಬದಲು ಮನೆಯಲ್ಲಿದ್ದವ್ರು ನಾವು, ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ, ಅಥವಾ ನನ್ನ ಮಗ ಆಫೀಸಿಗೆ ಹೋಗಿದ್ದಾನೆ, ಅಥವಾ ಇದಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಮಗನ್ ನೆನ್ಸ್ಕೊಂಡು, ಮಗಳನ್ನ ನೆನ್ಸ್ಕೊಂಡು, ಅಥವಾ ಮಕ್ಕಳು ತಂದೆ ತಾಯಿಗಳನ್ನ ನೆನ್ಸ್ಕೊಂಡು, ತಂದೆ ತಾಯಿಗಳು ಮಕ್ಕಳನ್ನ ನೆನ್ಸ್ಕೊಂಡು ಇದನ್ನ ಸತತವಾಗಿ ರಿಪೀಟ್ ಮಾಡ್ತಾ ಇದ್ರೆ ಅದು ಸಿಚುವೇಶನ್ ಅನ್ನ ಚೇಂಜ್ ಮಾಡುತ್ತೆ, ಅವರನ್ನ ಸುರಕ್ಷಿತವಾಗಿ ಮನೆ ಕರ್ಕೊಂಡು ಬರುತ್ತೆ. ಮತ್ತೆ ಅವರು ಈಗ ಅನೇಕ ರೀತಿಯಲ್ಲಿ ನಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಇದ್ರೆ ಅವರು ಯಾವ ಪ್ರಭಾವಕ್ಕೊಳಗಾಗ್ತಾರೋ, ಆಯ್ತಾ, ಅವ್ರ ಮುಂದಿನ ಭವಿಷ್ಯ ಏನಾಗುತ್ತೋ, ಈ ತರದ್ದೆಲ್ಲ ಆತಂಕ ಮನೆಯಲ್ಲಿರೋರಿಗೆ, ಪೇರೆಂಟ್ಸ್ಗೆ ಆಗ್ತಾನೆ ಇರುತ್ತೆ. ಈ ಆತಂಕದಲ್ಲಿ ಕಳೆದು ಹೋಗುವ ಬದಲು, ಆತಂಕದಲ್ಲಿ ಕಳೆದು ಹೋದ್ರೆ ಆ ರೀತಿಯ ಆತಂಕಗಳನ್ನ ಆಕರ್ಷಣೆ ಮಾಡುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಇದರ ಬದಲು ಆ ಥಾಟ್ ಬಂದಾಗ, ನಕಾರಾತ್ಮಕವಾದ ಭಾವನೆಗಳು ಬಂದಾಗ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಇದನ್ನ ಮನಸ್ಸಿನಲ್ಲಿ ರಿಪೀಟ್ ಮಾಡೋದ್ರಿಂದ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಾವು ಕೂಡ ಅನೇಕ ತರದ ಬಯೋ ಫೀಡ್ಬ್ಯಾಕ್ ಎಕ್ವಿಪ್ಮೆಂಟ್ ಗಳನ್ನ ಉಪಯೋಗಿಸಿ ಇದನ್ನ ಪರೀಕ್ಷೆ ಮಾಡಿದೀವಿ. ಜನಗಳಿಗೆ ಕೊಡೋಕ್ಕಿಂತ ಮುಂಚೆ ಇದು ಹೌದಾ, ಇದು ವರ್ಕ್ ಆಗುತ್ತಾ, ಇದನ್ನ ಪರೀಕ್ಷೆ ಮಾಡಿದೀವಿ, ಇದನ್ನ ಪರೀಕ್ಷೆ ಮಾಡಿಯೇ ಕೊಟ್ಟಿದ್ದೀವಿ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ತಂದೆ ತಾಯಿಗಳ ಬಗ್ಗೆ, ನಿಮ್ಮ ಪೂರ್ವಜರ ಬಗ್ಗೆ ನೆನ್ಸ್ಕೊಂಡು ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ, ಇಲ್ಲ ಅಂತಂದ್ರೆ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದಾಗ ನಮ್ಮ ಬ್ರೈನ್ ಅಲ್ಲಿ ಒಂದು ಸಕಾರಾತ್ಮಕವಾದ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಈ ಇಡೀ ಶರೀರ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ.
ನಮ್ಮಲ್ಲಿ ಒಂದ್ಸರಿ ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಯ್ತು, ಆತಂಕ ಉತ್ಪತ್ತಿ ಆಯ್ತು ಅಂತಂದ್ರೆ ಅದರಿಂದ ಉತ್ಪತ್ತಿ ಆದಂತಹ ಸ್ಟ್ರೆಸ್ ಹಾರ್ಮೋನ್ ರಕ್ತದಲ್ಲಿ ಅನೇಕ ತಿಂಗಳುಗಳವರೆಗೆ ಇರುತ್ತೆ. ಇದು ಅನೇಕ ರೀತಿಯ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದನ್ನ ತಪ್ಪಿಸಿ ನಾವು ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಈ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದು ಒಂದು ದಿವಸದಲ್ಲಿ ಆಗುವಂತದ್ದಲ್ಲ. ಇದನ್ನ ಅಭ್ಯಾಸ ಫಸ್ಟ್ ಮಾಡ್ಕೋಬೇಕು. ಅಭ್ಯಾಸ ಮಾಡಿದ ನಂತರ ಪ್ರತಿ ದಿವಸ ಇದನ್ನ ಫಾಲೋ ಮಾಡ್ತಾ ಇದ್ರೆ, ಮತ್ತೆ ಆತಂಕ ಬಂದಾಗ ನಾವು ಇದನ್ನು ಉಪಯೋಗಿಸಬೇಕು. ಒಂದು ಜನರಲಿ ದಿವಸ ಪ್ರೇ ಮಾಡಿದ ಹಾಗೆ 108 ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಅಥವಾ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಮಾಡೋದು ಒಂದು ಅಭ್ಯಾಸ. ಎರಡನೇದು, ನಮ್ಗೆ ಯಾರೋ ದುಡ್ಡು ಕೊಡ್ಬೇಕಾಗಿರುತ್ತೆ, ಅವ್ರು ದುಡ್ಡು ಕೊಡೋದಿಲ್ಲ, ಅವ್ರ ಬಗ್ಗೆ ಕ್ರೋಧ ಹುಟ್ಟುತ್ತೆ. ಈ ಕ್ರೋಧ ಹುಟ್ಟಿದಾಗ ಅವನು ಕೊಡುವ ಚಾನ್ಸ್ಗಿಂತ ಕೊಡದೇ ಇರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಬದಲು ಅವನನ್ನ ನೆನ್ಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದ್ರೆ ಅವನಿಗೆ ದುಡ್ಡು ಕೊಡುವ ಮನ್ಸು ಬರುತ್ತೆ. ಇದನ್ನ ಸ್ವತಃ ನಾನೇ ನನ್ನ ಬಿಸ್ನೆಸ್ ಅಲ್ಲಿ ಉಪಯೋಗಿಸ್ಕೊಂಡು ಅನೇಕ ಬಾರಿ ಪೇಮೆಂಟ್ಗಳು ಬಂದಿದೆ. ವರ್ಷಗಟ್ಲೆ, 2 ವರ್ಷ, 3 ವರ್ಷ, 4 ವರ್ಷ ಪೆಂಡಿಂಗ್ ಇರ್ತಕ್ಕಂಥ ಪೇಮೆಂಟ್ಗಳು ಅವರು ನನ್ನನ್ನು ಹುಡ್ಕೊಂಡು ಬಂದು ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ನಾನಾ ರೀತಿಯ ಬೇಸರಗಳು ಇರುತ್ತೆ, ಆಯ್ತಾ. ಈ ಬೇಸರಗಳನ್ನ ಮುಂದುವರ್ಸ್ಕೊಂಡು ಹೋದ್ರೆ, ಮನಸ್ಸಲ್ಲಿ ಇಟ್ಕೊಂಡ್ರೆ, ರಿಪೀಟ್ ಮಾಡಿದ್ರೆ ಆ ದೈಹಿಕವಾಗಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ಸಂಬಂಧಗಳನ್ನು ದೂರ ಮಾಡುತ್ತೆ. ಮತ್ತೆ ಜಗಳ, ಆತಂಕ ಇದಕ್ಕೆಲ್ಲ ಒಂದು ಕಾರಣ ಆಗತ್ತೆ. ಅದ್ರ ಬದಲು ನಮ್ಮ ಹೆಂಡತಿಯನ್ನು ನೆನ್ಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಾವು ಆಫೀಸಿಂದ ಮನೆಗೆ ಹೊರಡ್ತಾ ಇರ್ತೀವಿ, ಆಫೀಸಲ್ಲೇ ಇದನ್ನ ಮಾಡ್ಬಿಡ್ಬೇಕು. ಅವಾಗ ಮನೆಗೆ ಹೋದ ತಕ್ಷಣ ವಾತಾವರಣ ಹೇಗಿರುತ್ತೆ ಅಂತ ನೀವು ಅನುಭವಿಸಿ ಹೇಳಿ, ಆಯ್ತಾ. ಮನೆಯಿಂದ ಆಫೀಸಿಗೆ ಹೊರಡ್ಬೇಕಾದ್ರೆ ಆಫೀಸ್ ಬಗ್ಗೆ ಕೃತಜ್ಞತೆ ಇರ್ಬೇಕು ನಮ್ಗೆ. ಆಫೀಸ್ ಹೆಸರನ್ನು ಹೇಳ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಾವು ಯಾರಿಗೆ ರಿಪೋರ್ಟ್ ಮಾಡ್ತೀವೋ, ನಮ್ಮ ಹೈಯರ್ ಅಥಾರಿಟೀಸ್ಗೆ, ನಮ್ಮ ಜೊತೆಗೆ ವರ್ಕ್ ಮಾಡೋರಿಗೆ, ನಮ್ಮ ಕೆಳಗೆ ವರ್ಕ್ ಮಾಡೋರಿಗೆ, ಇವರಿಗೆಲ್ಲ ನೆನ್ಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಹೋಗಿ. ನಿಮಗೆ ಗೊತ್ತಾಗುತ್ತೆ. ಅನುಭವವನ್ನ ನೀವು ಹವ್ಯಕ ಸಂಕ್ರಾಂತಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ರಮಾನಂದ್ ಸರಿಗೆ ಶೇರ್ ಮಾಡಿ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆಲ್ರೆಡಿ ತುಂಬಾ ಸಮಯ ಆಗಿದೆ, ಹಾಗಾಗಿ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇದು ತರ್ಕಕ್ಕೆ ನಿಲ್ಕದ್ದು. ಇದನ್ನೆಲ್ಲ ತರ್ಕ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ 4-5 ವರ್ಷ ಬೇಕಾಗುತ್ತೆ. ಈಗ ನೀವು ಇದನ್ನ ಮಾಡಿ ನೋಡಿ, ಇದರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ. ಯಾರಿಗೂ ಒಂದು ಡಯಾಬಿಟಿಸ್ ಇದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ, BP ಇದೆ, ನೀವು ಇದನ್ನ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಮಾಡಿ ನೋಡಿ, ಯಾರು ಕೆಲಸ ಹೋಗ್ತಾ ಇರ್ತಾರೆ ಅವ್ರಿಗೆ ಮಾಡಿ ನೋಡಿ, ಆಯ್ತಾ. ಯಾರೋ ನಿಮ್ಗೆ ಇಲ್ಲ, ಹುಷಾರಿಲ್ಲ ಅಂತ ಒಂದು ಮೆಸೇಜ್ ಬರುತ್ತೆ ನಿಮಗೆ, ನಿಮ್ಮ ಸಂಬಂಧಿಕರಿಗೋ ಯಾರಿಗೋ, ತಕ್ಷಣ ಅಯ್ಯೋ ಪಾಪ ಅಂತ ಹೇಳೋ ಬದಲು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಮಾಡಿ ನೋಡಿ. ಆ ಒಂದು ಆಶೀರ್ವಾದ, ಆ ಒಂದು ಬ್ರಹ್ಮಾಂಡದ ಒಂದು ಹರಿವು ಅವರಿಗೆ ತಕ್ಷಣವೇ ಏನು ಅನುಕೂಲ ಮಾಡ್ಕೊಡ್ಬೇಕು ಅಷ್ಟು ಮಾಡ್ಕೊಡುತ್ತೆ. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಮೇಲೆ ಶ್ರೀಧರ ಗುರುಗಳ ಅನುಗ್ರಹ, ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ, ನನ್ನ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮತ್ತು ನನ್ನ ಮಾತನ್ನ ಒಂದು ಸಹನೆಯಿಂದ ಕೇಳದಂತ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಬ್ರಹ್ಮಾಂಡ ಎಲ್ಲರೊಂದಿಗಿದೆ ಅನ್ನೋ ಕಾನ್ಫಿಡೆನ್ಸ್ ಇಂದ, ಆತ್ಮವಿಶ್ವಾಸದಿಂದ ಬದುಕೋಣ. ಕಂಪ್ಲೇಂಟ್ ಟು ಜಡ್ಜ್ಮೆಂಟ್ ಅನ್ನ ಬಿಟ್ಬಿಡೋಣ. ಕಂಪ್ಲೇಂಟ್ ಟು ಜಡ್ಜ್ಮೆಂಟ್ ಮಾಡೋದ್ರ ಬದಲು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳೋ ಅಭ್ಯಾಸ ಮಾಡ್ಕೊಳ್ಳೋಣ. ಮತ್ತೆ ಮಹಿಳೆಯರು ಅನೇಕ ಜನ ಇದ್ದೀರಿ ಇಲ್ಲಿ. ಅಡಿಗೆ ಮಾಡ್ಬೇಕಾದ್ರೆ ಯಾವುದೋ ಭಾವನೆಯಲ್ಲಿ ಅಡಿಗೆ ಮಾಡೋ ಬದಲು ಇದನ್ನ ರಿಪೀಟ್ ಮಾಡಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅಥವಾ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅವಾಗ ಅದು ಧರ್ಮದ ಅಡಿಗೆ ಆಗುತ್ತೆ. ಇಲ್ಲಾಂದ್ರೆ ಏನೇನೋ ನೆನ್ಪು ಮಾಡ್ಕೊಂಡು ಅಡಿಗೆ ಮಾಡಿದ್ರೆ ಅದು ಕರ್ಮದ ಅಡಿಗೆ ಆಗುತ್ತೆ. ಈ ಧರ್ಮದ ಅಡಿಗೆ ಕರ್ಮವನ್ನು ಕಳೀಲಿಕ್ಕೆ ಸಹಕಾರವನ್ನ ನೀಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಕೃತಜ್ಞತೆ, ಕ್ಷಮೆ ಮತ್ತು ಪ್ರೀತಿ, ಈ ಭಾವನೆಗಳನ್ನು ಹೆಚ್ಚು ಹೆಚ್ಚು ಬೆಳೆಸೋಣ. ಇದು ಈ ಒಂದು ಬ್ರಹ್ಮಾಂಡದ ಅತಿ ಉನ್ನತ ಫ್ರೀಕ್ವೆನ್ಸಿಗಳು. ಹಾಗಾಗಿ ಇದು ನಮ್ಮನ್ನ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರ್ಸುತ್ತೆ. ಇದನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ, ಆಯ್ತಾ. ಎಲ್ಲರಿಗೂ ಆರೋಗ್ಯದಲ್ಲಿ ಸಮೃದ್ಧಿ, ಆಯುಷ್ಯಪೂರ್ಣ ಆರೋಗ್ಯ, ಆರೋಗ್ಯಪೂರ್ಣ ಆಯುಷ್ಯ, ಪರಿಪೂರ್ಣ ಆಯುಷ್ಯ, ಉದ್ಯೋಗದಲ್ಲಿ, ಸಂಬಂಧಗಳಲ್ಲಿ ಸಮೃದ್ಧಿ, ವ್ಯಾಪಾರದಲ್ಲಿ ಸಮೃದ್ಧಿ, ಆಧ್ಯಾತ್ಮಿಕ ಉನ್ನತಿ, ಹಣಕಾಸಿನ ಸಮೃದ್ಧಿ ಎಲ್ಲವನ್ನ ಕರುಣಿಸೋಣ. ನಮ್ಮ ಪೂರ್ವಜರನ್ನ ನೆನೆಸ್ಕೊಳ್ಳೋಣ.
ಅವರು ಅಷ್ಟೇ, ಅವರಿಗೆಲ್ಲರಿಗೂ ದೇಹ ಬಿಟ್ಟವರಿಗೆ, ದೇಹದಲ್ಲಿರೋರಿಗೆ ಎಲ್ಲರಿಗೂ ಶಾಂತಿ, ನೆಮ್ಮದಿ, ಸುಖ ದೊರಕಲಿ ಅಂತ ನಾವು ಎವ್ರಿ ಡೇ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಯಾರಿಗೆ ಜಾಬ್ ಬೇಕೋ ಅವ್ರ ಹೆಸರು ಹೇಳಿ ಇದನ್ನ ಹೇಳ್ಬೇಕಾ? ಹೌದು ಹೌದು, ಅವ್ರ ಹೆಸರು ಹೇಳ್ಬಿಟ್ಟು, ಈಗ ನಿಮ್ಮ ಮಗನೋ ಜಾಬ್ ಹುಡುಕ್ತಾ ಇದ್ದಾನೆ ಅಂತಂದ್ರೆ ನೀವು ಜನರಲಿ ಏನ್ ಯೋಚನೆ ಮಾಡ್ತಾ ಇರ್ತೀರಿ? ಆತಂಕ, ಆಯ್ತಾ? ಅಯ್ಯೋ ಇನ್ನು ಜಾಬ್ ಸಿಗ್ಲಿಲ್ಲ, ಅಯ್ಯೋ ಇನ್ನು ಜಾಬ್ ಸಿಗ್ಲಿಲ್ಲ ಅಲ್ವಾ? ಇದ್ರ ಬದಲು ಮೈ ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಿಮ್ಮ ಮಗನನ್ನು ಮಗಳನ್ನು ನೆನೆಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಕೃತಜ್ಞತೆಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇದನ್ನ ನೀವು ಮಾಡಿ, ಆಯ್ತಾ? ಇದು ನಿಮ್ಮ ಅನುಗ್ರಹ, ಆಶೀರ್ವಾದ ಅವರಿಗೆ ಸಪೋರ್ಟ್ ಆಗುತ್ತೆ. ಅವರಿಗೂ ಸಾಧ್ಯ ಆದ್ರೆ ಮಾಡ್ಲಿಕ್ಕೆ ಹೇಳಿ, ಆದ್ರೆ ಯಾರಿಗೂ ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಮಾಡಿದ್ರೆ ಸಂತೋಷ, ಮಾಡದೇ ಇದ್ರೆ ಅವರಿಗೆ ಶಾಪ ಹಾಕ್ಲಿಕ್ಕೆ ಹೋಗ್ಬೇಡಿ, ಅಥವಾ ಒಂದು ಏನೇ ಕೆಟ್ಟ ಭಾವನೆ ಮಾಡ್ಕೋಬೇಡಿ ಅವ್ರ ಬಗ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಒಂದ್ ನಿಮಿಷ ಸರ್, ನಾನು ಮಾತಾಡಿದ್ಮೇಲೆ ನೀವು ಹೇಳಿ. ಒಂದೇ ಒಂದು ನಿಮಿಷ, ಸಾರಿ ಫಾರ್ ಇಂಟರಪ್ಷನ್. ರಮಣನ್ ಸರ್, ಅದು ಅಡ್ಮಿನ್, ಒಂದು ರಿಕ್ವೆಸ್ಟ್. ನಮಗೆ ಇವತ್ತು ಶ್ರೀಧರ ಗುರುಗಳ ಒಂದು ಪ್ರವಚನದ ಒಂದು ತುಣುಕಿತ್ತು, ಮನಸ್ಸಿಂದ ಹೇಗೆ ಸೃಷ್ಟಿ ಆಗುತ್ತೆ ಅಂತ ಅವರು ಸ್ವತಃ ಅವ್ರ ಧ್ವನಿಯಲ್ಲಿ ಹೇಳಿದ್ದಾರೆ. ಅದನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ. ನಾವು ಅದು ನಾನು ಕಳಿಸ್ಕೊಡ್ತೀನಿ, ದಯವಿಟ್ಟು ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಅವ್ರದ್ದೇ ಧ್ವನಿ ಇದೆ, ಅದನ್ನ ಎಲ್ಲರೂ ದಯಮಾಡಿ ಒಂದ್ಸರಿ ಕೇಳಿ, ಆಯ್ತಾ? ಅವರದ್ದೇ ಧ್ವನಿಯಲ್ಲಿ ಇರೋದ್ರಿಂದ ಅವರು ಹೇಳಿದ್ದು ಮತ್ತೆ ಇವತ್ತಿನ ಸೆಷನ್ಗೆ ಅದೆರಡು ಮ್ಯಾಚ್ ಆಗುತ್ತೆ. ನಿಮ್ದು ಊರು ಯಾವ್ದು ಸರ್? ನಿಮ್ದು? ನಮ್ದು ಸಾಗರದ ಹತ್ರ ಹಳೆ ಇಕ್ಕೇರಿ. ಇಲ್ಲಿ ಒಂದೆರಡು ಮೆಸೇಜ್ಗಳು ಬಂದಿದೆ. ತಂದೆ ತಾಯಿ ಇಬ್ಬರು ಇಲ್ಲ, ತುಂಬಾ ನೆನಪಾಗಿ ದುಃಖ ಆಯ್ತು, ಅಳು ಬಂತು. ಇನ್ನೊಬ್ರು ಹೇಳಿದ್ದಾರೆ, ನಾನು ಯಾವತ್ತು ನನ್ನ ಪ್ರೀತಿ ಮಾಡ್ಕೊಂಡಿಲ್ಲ, ಇವತ್ತು ಅದ್ರ ಬಗ್ಗೆ ತುಂಬಾ ಅರಿವಾಯ್ತು, ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಶೇರ್ ಮಾಡುವಂತ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈ ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಸೆಷನ್ ಮೂಲಕ ಅನೇಕ ಬಾರಿ ನನ್ನ ತಂದೆ ತಾಯಿ ಭೇಟಿ ಮಾಡಿದ ಅನುಭವ ಆಗಿದೆ. ಮೇಡಮ್ ಧನ್ಯವಾದಗಳು. ಇವರೆಲ್ಲರಿಗೂ ಧನ್ಯವಾದಗಳನ್ನ. ಆದ್ದರಿಂದ ಪ್ರತಿದಿನ ಹೀಗೆ ಭಾವಿಸಿ ನನ್ನ ಬದುಕು ಸಾರ್ಥಕವಾಗಿದೆ, ಕಲಿಯಬೇಕಾದದ್ದು ಕಲಿತಿದ್ದೇನೆ, ನನ್ನ ಜೀವನಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಈ ಭಾವನೆಯೇ ನಮ್ಮ ಇಂದಿನ ಜೀವನವನ್ನ ಸುಂದರಗೊಳಿಸುತ್ತದೆ ಮತ್ತು ಮುಂದಿನ ಜೀವನಕ್ಕೂ ದಿವ್ಯವಾದ ಬುನಾದಿಯನ್ನ ನಿರ್ಮಿಸುತ್ತದೆ. ಇಂದಿನ ಹೀಲಿಂಗ್ ಸೆಷನ್ ಮುಕ್ತಾಯ ಮಾಡ್ತಾ ಇದ್ದೇನೆ. ಇಂದಿನ ಹೀಲಿಂಗ್ ಸೆಷನ್ ಮುಕ್ತಾಯಗೊಳಿಸುವ ಸಮಯ ಆಗಿದೆ. ಹಾಗಾಗಿ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಐ ಆಮ್ ಸಾರಿ ಹೇಳಿ. ಹಾಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು. ಶುಭರಾತ್ರಿ. ಖಂಡಿತ ಖಂಡಿತ ನಾನು ಹೇಳ್ತೀನಿ, ಪ್ರಾಕ್ಟಿಕಲ್ ಅನುಭವ ಹೇಳ್ತೀನಿ. ಒಂದೇ ನಿಮಿಷ, ಇದೆಲ್ಲರಿಗೂ ಉಪಯೋಗ ಆಗೋದ್ರಿಂದ ನಾನು ಇದನ್ನ ಹೇಳ್ತೀನಿ. 2 ನಿಮಿಷ ಟೈಮ್ ತಗೊಂಡು ಹೇಳ್ತೀನಿ.
ನನ್ನ ಸ್ವಂತ ಅನುಭವ. ನಾನು ಮತ್ತೆ ಕಲ್ಪನಾ ಮೇಡಮ್ ಸಿಂಗಾಪುರಕ್ಕೆ ಹೋಗಿದ್ವಿ ಆಯ್ತಾ. ಅಲ್ಲಿ ರಾತ್ರಿ 12:30 ಟೈಮಲ್ಲಿ ನಾವು ಮುಸ್ತಫಾ ಮಾರ್ಕೆಟ್ ಅಂತ 24 ಅವರ್ಸ್ ಮಾರ್ಕೆಟ್ ಇದೆ ಒಂದು, ಅಲ್ಲಿಗೆ ನಾವು ಶಾಪಿಂಗಿಗೆ ಹೋದ್ವಿ ಆಯ್ತಾ. ನಮಗೆ ಗೊತ್ತಿರ್ಲಿಲ್ಲ, ನಾವು ಇದನ್ನ ಅವಾಗ್ಲೇ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ವಿ ಆಯ್ತಾ. ನಮ್ಗೆ ಆ ಮೂಮೆಂಟ್ ಅಲ್ಲಿ ಗೊತ್ತಾಗ್ಲಿಲ್ಲ, ನಮ್ಗೆ ಯಾರೋ ಇಬ್ರು ಒಂದು ಗಂಡ ಹೆಂಡತಿ ಪೋಸ್ ಇಟ್ಕೊಂಡಿರೋರು, ಅಂದ್ರೆ ಒಂದು ಫ್ಯಾಮಿಲಿ ಪೋಸ್ ತರ ಬಂದ್ರು ನಮ್ಮ ಹತ್ರ. ನಮ್ಮನ್ನ ಇಂಡಿಯಾದವರ ನೀವು ಹಾಗೆ ಹೀಗೆ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಆ ಮಾಲಿನ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ನಾವು ಟೋಟಲಿ ಮೆಸ್ಮರೈಸ್ ಆಗ್ಬಿಟ್ಟು ಅವ್ರು ಹಿಂದೆ ಹೋದ್ವಿ. ನಮ್ಮ ಕಲ್ಪನಾ ಅವ್ರು ನನ್ನ ಕೈ ಹಿಡಿದು ಮತ್ತೆ ತಕ್ಷಣ ಟ್ಯಾಪ್ ಮಾಡಿ ಕೈ ಹಿಡಿದು ಈ ಕಡೆ ಕರ್ಕೊಂಡ್ ಬಂದ್ರು. ನಾವು ತಕ್ಷಣ ಅವ್ರಿಗೆ ರೆಸ್ಪಾನ್ಸ್ ಮಾಡೋದನ್ನ ಬಿಟ್ಬಿಟ್ಟು ವಾಪಸ್ ಬಂದ್ವಿ. ಕೊನೆಗೆ ನಮಗ್ ಹೇಳಿದ್ರು ನಮ್ಮ ಸ್ನೇಹಿತರು, ನಾವ್ ಹೇಳಿದ್ವಿ ಈ ತರ ಅನುಭವ ಆಯ್ತು ಅಂತ. ನಮ್ಗೆ ಹೇಳಿದ್ರು, ಅಯ್ಯೋ ನೀವು ಹೋಗಿದ್ರೆ ಬಹಳ ತೊಂದರೆ ಆಗ್ತಾ ಇತ್ತು, ನಿಮ್ಮ ಪಾಸ್ಪೋರ್ಟ್ ಎಲ್ಲ ಕಸ್ಕೊಂಡು ಆ ಕಡೆ ಕಳಿಸ್ತಾ ಇದ್ರು, ಇದ್ ಮಾಡ್ತಾ ಇದ್ರು ಅಂತ ಮಾಡಿದ್ವು. ಕೊನೆ ನಾವು ಅಬ್ಸರ್ವ್ ಮಾಡಿದ್ ಏನು ಅಂತಂದ್ರೆ, ಅಲ್ಲಿ ಗಂಡ ಹೆಂಡತಿ ಅಲ್ಲ, ಅವರು ಒಂದು ನಾಟಕದ ಕಂಪ್ನಿ ತರ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಇಬ್ರು ಬಂದಿದ್ರು. ಅವ್ರ ಹಿಂದೆ ಒಂಥರ ಚಿಂದಿ ಬಟ್ಟೆ ಹಾಕೊಂಡಿರ್ತಕ್ಕಂಥ ಚಿಕ್ಕ ಮಕ್ಕಳು ಇದ್ರು. ಅದು ಏನಂತಂದ್ರೆ ದೊಡ್ಡ ಕಳ್ಳರ ಗ್ಯಾಂಗ್ ಅಂತೆ ಆಯ್ತಾ. ನಮ್ಮನ್ನ ಆ ಕ್ಷಣದಲ್ಲಿ ನಾವು ಮೈ ಮಾರ್ತಿದ್ವಿ, ನಮಗೆ ಇದು ಕಲ್ಪನೆನೇ ಇಲ್ಲ. ಸಿಂಗಾಪುರ್ ಅಂತಂದ್ರೆ ಬಹಳ ಸೇಫ್ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಆ ಕ್ಷಣದಲ್ಲಿ ನಮ್ಮನ್ನ ಎಚ್ಚರ ಮಾಡಿದ್ಯಾರು? ಈ ಸಾಧನೆ. ಇನ್ನೊಂದು ನಾನು ಹೇಳ್ತೀನಿ, ಹೇಗೆ ಹೆಲ್ಪ್ ಮಾಡುತ್ತೆ. ನೀವು ಹೇಳಿದ್ರಲ್ಲ ನಾವು ಮೋಸ ಹೋಗೋದನ್ನ ಹೇಗೆ ತಪ್ಪಿಸುತ್ತೆ ಅಂತ ನಾನು ಹೇಳ್ತೀನಿ. ನಾನು ಒಂದ್ ದಿವಸ ಆಫೀಸಲ್ಲಿ ಕುತ್ಕೊಂಡಿದ್ದೆ, ಇತ್ತೀಚೆಗೆ ಇಷ್ಟೇ. ನಾನು ಪ್ರತಿ ದಿವಸ ಒಂದು ಓಪನ್ ಮಾಡ್ಕೊಂಡೆ ನಾವು ಆಫೀಸಿಗೆ ಹೋಗೋದು. ಒಬ್ಬವನ್ ಬಂದು ತುಂಬಾ ವರ್ಷದಿಂದ ಪರಿಚಯ ಇರೋನು ಬಂದ್ಬಿಟ್ಟು ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಬಿಟ್ಟು ನಮ್ಮನ್ನ ಇದ್ ಮಾಡ್ಬಿಟ್ಟು ಹೇಳ್ದ, ನಾನು ಇನ್ನೇನ್ ಚೆಕ್ಗೆ ಸೈನ್ ಹಾಕ್ಬೇಕು. ಅವಾಗ ನನಗೆ ತಕ್ಷಣ ಫ್ಲಾಶ್ ಆಯ್ತು, ಮುಂದೋನು ಇದು ಮಾಡ್ಬೇಡ ಅಂತ. ಬಂದಿರೋ ವ್ಯಕ್ತಿ ನಾನು ಅನೇಕ ವರ್ಷದಿಂದ ಪರಿಚಯ ಇರೋನು ಮತ್ತೆ ನಂಬಿಕಸ್ತ. ಆದ್ರೆ ನಾನು ಅವತ್ತ ಮಾಡ್ಲಿಲ್ಲ. ಅದು ಆಗಿ ಕೆಲವೇ ದಿವಸಗಳಲ್ಲಿ ಗೊತ್ತಾಯ್ತು, ಅವನು ಏನು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದ ಆ ಕಂಪನಿ ಮುಳುಗೋಯ್ತು. ಅದರಿಂದ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಯ್ತು, ಈ ವ್ಯಕ್ತಿಗೂ ಪ್ರಾಬ್ಲಮ್ ಆಯ್ತು ಅಂತ. ಇದರಿಂದ ಕಾಪಾಡಿದ್ಯಾರು? ಹಾಗಾಗಿ ಅದು ಅನುಕೂಲ ಆಗುತ್ತೆ. ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ. ನಾನು ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾ ಇದ್ದೆ 4-5 ವರ್ಷದ ಹಿಂದೆ. ಅಲ್ಲಿ ಎವ್ರಿ ಡೇ ನಾನು ಹೋಗ್ತಾ ಇದ್ದೆ. ನಾನು 60 ಜನ ಹುಡುಗರು ಇದ್ರು, ಡೇಟಾ ಎಂಟ್ರಿ ಎಲ್ಲ ಮಾಡಿಸ್ತಾ ಇದ್ದೇನೆ ನಾನು. ಒಂದ್ ದಿವಸ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಬಂದೆ ಆ ವಿಧಾನಸೌಧದ ಈ ಕಡೆ ಗೇಟಲ್ಲಿ, ಮಲ್ಲೇಶ್ವರಂ ಕಡೆ ಗೇಟಲ್ಲಿ ಎಂಟರ್ ಆಗಿ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಸಿಗ್ನಲ್ ಬಿತ್ತು ತಕ್ಷಣ ನಾನು ಕಾರನ್ನು ನಿಲ್ಸಿದೆ. ಅದ್ರ ಹಿಂದ್ಗಡೆಯಿಂದ ಆ ಯಾರು ಹೊಸಕೋಟೆ ಕಡೆ ಗ್ರಾಮ ಪಂಚಾಯತಿಯವರು ಒಂದು ಅಂಬಾಸಿಡರ್ ಕಾರಲ್ಲಿ 7-8 ಜನ ಇದ್ರು. ಅವರು ಮಾತಾಡ್ತಾ ಸಿಗ್ನಲ್ ಬಿದ್ದಿದ್ದು ನೋಡ್ಲಿಲ್ಲ, ನಾನ್ ನಿಲ್ಸಿದ್ದನ್ನು ನೋಡ್ಲಿಲ್ಲ. ಹಿಂದ್ಗಡೆಯಿಂದ ನನ್ನ ಕಾರಿಗೆ ಬಂದು ಹೊಡೆದ್ಬಿಟ್ರು. ಆ ಹೊಡೆದಿದ್ದ ಇಂಪ್ಯಾಕ್ಟ್ ನನ್ನ ಕಾಲು ಬ್ರೇಕ್ ಮೇಲೆ ಇತ್ತು. ಬ್ರೇಕ್ ಮೇಲೆ ಇದ್ರೂ ಕೂಡ ನನ್ಗೆ ಆ ಇಂಪ್ಯಾಕ್ಟ್ ಆಗಿದೆ, ಕಾರು ಮೂವ್ ಆಗಿದ್ದ ಇಂಪ್ಯಾಕ್ಟ್ ಆಗಿದೆ ಅವ್ರು ಹೊಡೆತಕ್ಕೆ. ಕೊನೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸಾರಿ ಏನೂ ಆಗಿಲ್ಲ, ವೆರಿ ಸಾರಿ ಅಂತ ಅನ್ಕೊಂಡು ಹೋದ್ರು. ನಾನ್ ಮತ್ತಲ್ಲಿ ಇಳ್ಕೊಂಡು ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತಂದೆ ಸೀದಾ ಮನೆಗ್ ಬಂದೆ. ಮನೆಗ್ ಬಂದು ನೋಡ್ತೀನಿ, ನನ್ಗೆ ತುಂಬಾ ಆಶ್ಚರ್ಯ ಆಗಿತ್ತು. ನನ್ನ ಕಾರಿನ ಬಂಪರ್ ಹಿಂದ್ಗಡೆ ಆ ಪ್ಲಾಸ್ಟಿಕ್ ಬಂಪರ್ ಇತ್ತು, ಅದಕ್ಕೆ ಒಂದು ಚೂರು ಏನೂ ಆಗಿರ್ಲಿಲ್ಲ. ಅದು ಸುಮ್ನೆ ಒಂದು 2 ವೀಲರ್ ಅಲ್ಲಿ ಸಣ್ಣಕ್ಕೆ ಇದ್ ಮಾಡಿದ್ರೆ ಹೋಗ್ಬಿಡುತ್ತೆ ಬಂಪರ್, ಆದ್ರೆ ಆಗಿರ್ಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ನಾವು ವೆಹಿಕಲ್ ಮಾಡ್ತೀವಿ, ಪೀಪಲ್ ಥಿಂಗ್ಸ್ ಅಂಡ್ ಸಿಚುವೇಶನ್ ಮಾಡ್ಕೋಬಹುದು, ರಕ್ಷಣೆ ಪಡಿಬಹುದು. ಇದು ಎವ್ರಿ ಡೇ ಮಾಡೋದ್ರಿಂದ, ನಾನು ಹೇಳಿದ್ನಲ್ಲ ನಮ್ಮ ಮಕ್ಕಳಿಗೆ, ಆಫೀಸಲ್ಲಿ ಇರೋರು ಯಾರು ಇದ್ರೆ ಅವರಿಗೆ ಎಲ್ಲರಿಗೂ ಮಾಡ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ನಿಮ್ ಕಾರನ್ನ ನೆನ್ಸ್ಕೊಂಡು ಹೇಳಿ, ನಿಮ್ ಸ್ಕೂಟರ್ ನೆನ್ಸ್ಕೊಂಡು ಹೇಳಿ, ನಿಮ್ಮನ್ನ ನೀವೇ ನೆನ್ಸ್ಕೊಂಡು ಹೇಳಿ. ದಿಸ್ ವಿಲ್ ಪ್ರೊಟೆಕ್ಟ್. ಇದು 100%. ಈ ತರದ್ 100,000 ಉದಾಹರಣೆ ನನ್ನ ಜೀವನದಲ್ಲೇ ಆಗಿದೆ. ಅದು ಹೇಳ್ತಾ ಹೋದ್ರೆ ಇವತ್ತು ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನೇರವಾದ ಉತ್ತರ, ಇದನ್ನ ರಕ್ಷಣೆಗೆ ಬಳಸಬಹುದು, ಎಲ್ಲದಕ್ಕೂ ಬಳಸಬಹುದು. ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ, ಸ್ಪಿರಿಚುವಲ್ ಗ್ರೋತ್, ನಮ್ಮ ಪ್ರೀತಿ ಪಾತ್ರರ ರಕ್ಷಣೆ, ಇಷ್ಟಕ್ಕೂ ಬಳಸಬಹುದು. ಹಾಗಾಗಿ ಇವತ್ತು ರಾತ್ರಿ ಪ್ರತಿಯೊಬ್ರು ಗಂಡ ಇಲ್ಲಿದ್ರೆ ಹೆಂಡತಿ ಮಕ್ಕಳನ್ನ ನೆನ್ಸ್ಕೊಂಡು ಮಾಡಿ, ನಿಮಗೂ ನೀವು ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಿಮ್ಮ ಹೆಂಡತಿ ನೆನ್ಸ್ಕೊಂಡು, ಹೆಂಡತಿ ಹೆಸರು ಹೇಳ್ಕೊಂಡು ಮಾಡಿದ್ರೆ ಒಳ್ಳೇದು, ಮಕ್ಕಳ ಹೆಸರು ಹೇಳ್ಕೊಂಡು ಮಾಡಿದ್ರೆ ಒಳ್ಳೇದು. ನಿಮ್ಮ ಹೆಸರು ಹೇಳ್ಕೊಂಡು ಮಾಡಿ. ಆಮೇಲೆ ಗಂಡ ಇಲ್ಲಿದ್ರೆ ಹೆಂಡತಿ ಹೆಸರು, ಹೆಂಡತಿ ಇಲ್ಲಿದ್ರೆ ಗಂಡನ ಹೆಸರು ಹೇಳ್ಕೊಂಡು ನೀವು ಮಾಡ್ಕೊಳ್ಳಿ. ನಾವು ಮೊಟ್ಟ ಮೊದಲು ಕೃತಜ್ಞತೆ ಹೇಳ್ಬೇಕಾಗಿರೋದು ನಮ್ಮ ಪ್ರೀತಿ ಪಾತ್ರರಿಗೆ, ನಮ್ಮ ಸುತ್ತ ಯಾರು ಇರ್ತಾರೋ ಅವರಿಗೆ. ಹೇಳ್ತಾರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಋಣ ಇರೋದ್ರಿಂದನೇ ನಮ್ಗೆ ಹೆಂಡತಿ ಗಂಡ ಆಗಿ ಬರ್ತಾರೆ, ಅಥವಾ ನಮ್ಗೆ ಪಶು ಅಥವಾ ಪತ್ನಿ ಮನೆ ಸಿಗುತ್ತೆ. ಮನೆಯ ವಾಸ್ತುಪುರುಷನನ್ನು ನಾವು ಸೇರಿಸ್ಕೊಂಡು ಹೇಳ್ತೀವಿ.
ನಾವು ಜನರಲಿ ಕಂಪ್ಲೇಂಟ್ ಮಾಡ್ತೀವಿ, ನಮ್ಮ ಮನೆ ವಾಸ್ತು ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಇದನ್ನ ಮಾಡಿ ನೋಡಿ, ಸರಿ ಇಲ್ದೇ ಇರೋ ವಾಸ್ತು ಹೇಗೆ ಸರಿಯಾಗುತ್ತೆ ಅಂತ. ಅದೇ ನಿಮ್ಮ ಹೆಂಡತಿ ಕೃತಜ್ಞತೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು ಹೆಸರು ಹೇಳ್ಕೊಂಡು ಹೇಳಿ. ಗಂಡನಿಗೆ ಹೇಳಿ, ಅವರ ಬಿಹೇವಿಯರ್ ಅಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. 30-40 ವರ್ಷ ಸತತವಾಗಿ ಜಗಳ ಕಂಪ್ಲೇಂಟ್ಗಳಿಂದ ಕಳೆದೋಗಿರ್ತಕ್ಕಂಥ ಎಷ್ಟೋ ಜೋಡಿಗಳು ನವ ದಂಪತಿಗಳಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಒಂದೇ ಕೆಟ್ಟದಕ್ಕೆ ಉಪಯೋಗಿಸಬೇಡಿ ಇದೆ, 100 ಕೇಸ್. 30 ವರ್ಷದಿಂದ ನಾವು ಒಟ್ಟು ಲಿವಿಂಗ್ ಟುಗೆದರ್ ಇದ್ವಿ, ಬಿಟ್ರೆ ಭಾವನಾತ್ಮಕ ಸಂಬಂಧಗಳೇ ಮರ್ತೋಗಿತ್ತು ನಮ್ಗೆ ಅಂತ ಹೇಳಿದವರು ಸಂತೋಷದಿಂದ ಆಶೀರ್ವಾದ ಮಾಡಿದ್ದಾರೆ ನಮ್ಗೆ. ಇದನ್ನೆಂತ ಮ್ಯಾಜಿಕ್ ಹೇಳ್ಕೊಟ್ರಿ ನಮ್ಗೆ ನೀವು ಅಂತ. ಹಾಗಾಗಿ ಖಂಡಿತವಾಗಿಯೂ ಆರೋಗ್ಯದಲ್ಲಿ 100 ಕೇಸ್ಗಳಿದೆ. ಇನ್ನೇನು ಡೆತ್ ಬೆಡ್ಡಿಗೆ ಹೋಗಿ ವಾಪಸ್ ಬಂದವರು. ಮೊನ್ನೆ ಹೇಳ್ತಾ ಇದ್ರು, ಒಬ್ರು ಚೆನ್ನೈಯಲ್ಲಿರೋ ಮೇಡಮ್ ಒಬ್ರು ಹೇಳ್ತಾ ಇದ್ರು, ಅವ್ರಿಗೆ ಮೆಸೇಜ್ ಬಂತಂತೆ, ತಂಗಿ ಗಂಡನ ಯಾರು ಇನ್ನೇನ್ ಎಲ್ಲ ಬರ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಹೇಳಕ್ ಹೇಳ್ಬಿಟ್ಟಿದ್ದಾರೆ ಅಂತ. ಇವ್ರು ತಕ್ಷಣ ದೇವ್ರ ಮುಂದೆ ಹೋಗಿ ತುಪ್ಪದ ದೀಪ ಹಚ್ಕೊಂಡು ಐ ಆಮ್ ಸಾರಿ ಶುರು ಮಾಡಿದ್ರಂತೆ. ಸತತವಾಗಿ 1.5 ಗಂಟೆ ಮಾಡಿದ್ರಂತೆ. ಆಮೇಲೆ ಮತ್ತೆ ಫೋನ್ ಬಂತಂತೆ, ಇಲ್ಲ ಶಿವಮೊಗ್ಗ ಕರ್ಕೊಂಡು ಹೋಗಿದೀವಿ, ನಡೀತಾ ಇದೆ ಅಂತ. ಮತ್ತೆ ಮಾಡ್ತಾ ಕೂತ್ಕೊಂಡ್ರಂತೆ. 3 hours ಮೇಲೆ ಫೋನ್ ಬಂತಂತೆ, ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಇವ್ರಿಗೆ ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಮನೆ ಕರ್ಕೊಂಡು ಹೋಗಕ್ ಹೇಳಿದ್ದಾರೆ, ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ಇದು ನಮ್ಗೆ ಕಾಕತಾಳೀಯ ಅಂತ ಅನ್ಸ್ಬೋದು, ಆದ್ರೆ ಪ್ರಾರ್ಥನೆಗೆ ಇರ್ತಕ್ಕಂಥ ಶಕ್ತಿಯೇ ಬೇರೆ. ಅದು ಸಾವನ್ನು ಮೀರಬಲ್ದು, ಸಾವನ್ನು ತಡೆಯಬಲ್ದು. ಆಯ್ತಾ, ಎಲ್ಲದಕ್ಕೂ ಸಾಧ್ಯ, ಇದು ಸಾಧ್ಯ. ಇದನ್ನ ನಾವು ಅಥೆಂಟಿಕ್ ಆಗಿ ಹೇಳ್ತೀವಿ, ಯಾಕಂದ್ರೆ ಇದನ್ನ ಅನೇಕ ತರದಲ್ಲಿ ಟೆಸ್ಟ್ ಮಾಡಿ ನೋಡಿದೀವಿ, ಬೇರೆ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡಿ ನೋಡಿದೀವಿ. ಹಾಗಾಗಿ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಎಲ್ಲದಕ್ಕೂ ಉಪಯೋಗಿಸ್ಬೋದು. ಇದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ನಂಬಿಕೆ ಇದ್ರೂ ಆಗುತ್ತೆ, ನಂಬಿಕೆ ಇಲ್ಲದೆ ಹೋದ್ರೂ ಆಗುತ್ತೆ. ಓನ್ಲಿ ಒಂದ್ ಕಂಡೀಷನ್ ಅಂದ್ರೆ ನೀವು ಮಾಡ್ಬೇಕು ಇದನ್ನಷ್ಟೇ. ಖಂಡಿತ ಖಂಡಿತ. ಅದಕ್ಕೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಪೂರ್ತಿ ಹೀಲಿಂಗ್ ವಿಡಿಯೋ ಹಾಕ್ಬಿಟ್ಟಿದೀವಿ. ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ತಿ ಅದ್ರಲ್ಲಿ ಮತ್ತೆ ಮಾರ್ಕೆಟಿಂಗ್ ಪ್ರಶ್ನೆನೇ ಇಲ್ಲ. ನಾವು 100% ಅದನ್ನ ಅವರು ಯಾರು ಹಾಕೊಂಡು ಸಾಧನೆ ಮಾಡ್ತಾರೋ ಅವ್ರಿಗೆ ತಕ್ಷಣ ರಿಸಲ್ಟ್ ಬರಲೇಬೇಕು. ಆ ರೀತಿಯ ಪೂರ್ತಿ ಅದ್ರಲ್ಲಿ ಯಾವ್ದು ಹೈಡ್ ಮಾಡ್ಲಿಲ್ಲ. ಆ ತರದ ವಿಡಿಯೋಗಳನ್ನ ಹಾಕಿದೀವಿ ನಾವು. ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ಳಿ. ಅಲ್ಲ, ಒಂದು ಸಾಲ ಕೊಟ್ಟದ್ದು ದುಡ್ಡು ಕೊಡದೆ ಹೋದ್ರೆ ಒಮ್ಮೆಲೆ ನಮ್ಗೆ ದ್ವೇಷ ಭಾವನೆ ಬರ್ತದೆ, ಹೆಂಗೆ ನಾವು ಥ್ಯಾಂಕ್ ಯು ಹೇಳಕ್ ಆಗ್ತದೆ? ಅದಕ್ಕೆ ಅದನ್ನೇ ಚೇಂಜ್ ಮಾಡ್ಕೊಳಕ್. ದ್ವೇಷ ಭಾವನೆ ಬಂದ ತಕ್ಷಣನೇ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಕ್ಕು. ಸರಿ ಹೇಳ್ಬೇಕು ದಿವ್ಸಕ್ಕೆ, ಆ ಭಾವನೆ ಹೋಗೋ ತನಕ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಏನಂದ್ರೆ ಒಂದು ಇದು ಓಕೆ ವರ್ಕ್ ಆಗ್ತಾ ಇಲ್ಲ, ಡೌಟ್ ಪಡೋದು ಏನು ತೊಂದರೆ ಇಲ್ಲ, ಮಾಡಿ ನೋಡ್ಬಿಡಿ. ಇದರಿಂದ ಸೈಡ್ ಎಫೆಕ್ಟ್ ಏನು ಇಲ್ವಲ್ಲ. ಹೆಸರಂತ ಇದ್ದು ಪ್ರಜ್ಞಾ ಪ್ರಕಲ್ಪ ಅಂತ ಹೆಸರಿದ್ದು, ಅದನ್ನ ಮಾಡಿ. ಆಮೇಲೆ ನೀವು ನಂಬಿಕೆ ಬಗ್ಗೆ ತಲೆ ಕೆಡಿಸ್ಕೊಡಿ. ಇದು ನಂಬಿಕೆ ಇಲ್ಲದೆ ಹೋದ್ರೂ ವರ್ಕ್ ಆಗ್ತು. ಇದನ್ನ ನಾವು ಟೆಸ್ಟ್ ಮಾಡಿ ನೋಡಿದ್ದೆ. ಇದು ಹೇಗೆ ನಾವು ಟೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿದೆ. ಈಗ ಎಲ್ಲ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಎಷ್ಟು ಕಿಲೋಮೀಟರ್ ನಡೆದ್ದು, ನಮ್ ಎಷ್ಟು ಕ್ಯಾಲರಿ ಬರ್ನ್ ಆಯ್ತು, ನಮ್ ಹಾರ್ಟ್ ಬೀಟ್ ಹೇಗಿದ್ದು ಅನ್ನೋ ತೋರಿಸೋ ಸೆನ್ಸಾರ್ಸ್ ಎಲ್ಲ ಇದ್ದು. ಹೌದಾ? 100% ಸೈಂಟಿಫಿಕ್ ಡಿವೈಸ್. ಇದೇ ರೀತಿ ನಮ್ಮ ಆರ ಅಂದ್ರೆ ಪ್ರಭೆ ಇರ್ತಲ್ಲ, ಪ್ರಭೆಯನ್ನ ಫೋಟೋ ತೆಗೆಯೋದು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಇದ್ದು. ಅದನ್ನ ಇದು ಹೋಪೋನೋಪೋನೋ ಮಾಡೋದಕ್ಕಿಂತ ಮುಂಚೆ ಮಾಡಿದ ಮೇಲೆ ಅದನ್ನ ನಂಬಿಕೆ ಇದ್ರೂ ನಂಬಿಕೆ ಇಲ್ಲದೆ ಹೋದ್ರು ಅನೇಕ ಜನಗಳ ಮೇಲೆ ನಾವು ಪ್ರಯೋಗ ಮಾಡಿ ನೋಡಿದಾಗ
ನಂಬಿಕೆ ಇಲ್ಲದೆ ಮಾಡಿದಾಗ್ಲೂ ಅದು ಆರನ್ನ ಹೆಚ್ಚು ಮಾಡಿದ್ದು. ಇದು ನಾವೇ ಟೆಸ್ಟ್ ಮಾಡಿದ್ದು, ಸ್ವತಃ ನಾವೇ ಟೆಸ್ಟ್ ಮಾಡಿದ್ದು. ಇಲ್ಲೆಲ್ಲೋ ಅಮೆರಿಕದಲ್ಲಿ ನಡೆದ ಎಕ್ಸ್ಪೆರಿಮೆಂಟ್ ಅಲ್ಲ, ನಾವೇ ಸ್ವತಃ ಮಾಡಿದ್ದು. ಇದು ವರ್ಕ್ ಆಗ್ತಿದ್ದು. ಮೈ ಡಿಯರ್ ಯೂನಿವರ್ಸ್ ಫಸ್ಟ್ ಹೇಳ್ಕೊಳವ ಅಥವಾ ಲಾಸ್ಟ್ ಹೇಳವ? ಮೈ ಡಿಯರ್ ಯೂನಿವರ್ಸ್ ಅಂತಾನೆ ಹೇಳ್ತಾರೆ. ಯೂಟ್ಯೂಬ್ ಚಾನೆಲ್ ಲಿಂಕ್ ಕೊಡ್ತೀವಿ, ಅಲ್ಲೆಲ್ಲ ಅದು ಇದೆ. ಅದು ಎಲ್ಲ ಇದರಲ್ಲಿ ಇದ್ದು. ಓಕೆ, ಥ್ಯಾಂಕ್ ಅಡ್ಡಿಲ್ಲ 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 ಅಡ್ಡಿಲ್ಲ. ಇದು ಓನ್ಲಿ ಲಾಜಿಕ್ ಅಲ್ಲ, ಇದು ಓನ್ಲಿ ಮ್ಯಾಜಿಕ್. ಸ್ಟಾಪ್ ಸಾಲ್ವಿಂಗ್, ಸ್ಟಾರ್ಟ್ ಇವಾಲ್ವಿಂಗ್. ಮತ್ತೆ ನಮ್ಗೆ ಇದಕ್ಕೆ ಈ ಸಮಾಜಮುಖಿಯಾಗೂ ಉಪಯೋಗಿಸ್ಬೇಕು, ದೇಶಕ್ಕೂ ಉಪಯೋಗಿಸ್ಬೇಕು. ಈ ಯುದ್ಧದಕ್ಕೆ ನಾವು ಉಪಯೋಗಿಸ್ತಾ ಇದ್ದೇವೆ ಆಕ್ಚುಲಿ. ಈಗ ನೋಡಿ ಏನಾಯ್ತು ಅಂದ್ರೆ, ಈಗ ಯಾರ್ಯಾರು ದೊಡ್ಡ ದೊಡ್ಡ ಸ್ವಾಮಿಗಳು ಮತ್ತೆ ಜ್ಯೋತಿಷರೆಲ್ಲ ಹೇಳ್ತಾ ಹಂಗ ಹೋಗ್ತು ಹಿಂಗ ಹೋಗ್ತು ಅಂತ. ಅದು ಸುಳ್ಳು ಅಥವಾ ಇದು ಅಂತ ಕಮೆಂಟ್ ಅಲ್ಲ. ನಮ್ಗೆ ಏನಾಯಕು ಪ್ರಕೃತಿ ವಿಕೋಪ ಆಗ್ಲಾಗ ದೇಶದಲ್ಲಿ ಮತ್ತೆ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ನೆಲ್ಸಕ್ಕು. ಕರೆಕ್ಟಾ? ನಾವು ನ್ಯೂಸ್ ನೋಡಿದಾಗ ಅಥವಾ ಒಂದು ಹೊರಗಡೆ ಇದನ್ನ ನೋಡಿದಾಗ ನಮ್ಮಲ್ಲಿ ಅನೇಕ ತರದ ನಕಾರಾತ್ಮಕವಾದ ಭಾವನೆಗಳು ಬತ್ತು. ಪ್ರಾಬ್ಲಮ್ ಆಗ್ತು, ಜಾಬಿಗೆ ಪ್ರಾಬ್ಲಮ್ ಆಗ್ತು, ನಮಗ್ ಪ್ರಾಬ್ಲಮ್ ಆಗ್ತು. ಅಯ್ಯೋ ದೇವ್ರೆ, ಆಯಲ್ಲು ಇದೆಲ್ಲ ರೇಟ್ ಜಾಸ್ತಿ ಆದ್ರೆ ಹೆಂಗ್ ಜೀವನ ಮಾಡೋದು, ಇದೆಲ್ಲ ಪ್ರಾಬ್ಲಮ್ ಬತ್ತು. ಈ ಪ್ರಾಬ್ಲಮ್ ಅನ್ನ ರಿಪೀಟ್ ಮಾಡ್ತಾ ಇದ್ರೆ ನಾವು ಪ್ರಾಬ್ಲಮ್ ಕಾಂಟ್ರಿಬ್ಯೂಷನ್ ಮಾಡ್ದಂಗ ಆಗ್ತದೆ. ಅದ್ರ ಬದಲು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದ್ರೆ ನಮ್ಮ ಭಾವನೆ ಪರಮಾತ್ಮನಿಗೆ ಅರ್ಥ ಆಗ್ತದೆ. ಅವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾ ಕೃಷ್ಣ ಹೇಳಿದ್ದ. ಅಂದ್ರೆ ಇದೆಲ್ಲ ಸರಿಯಾಯಿತು ಅಂತ ನಾವು ಪರಮಾತ್ಮನಿಗೆ ನಮ್ಮ ಒಂದು ಭಾವನೆಯನ್ನು ತಿಳಿಸಿದಾಗೆ ಇದು ಆ ಲೆವೆಲ್ ಅಲ್ಲಿ ಸರಿ ಆಗ್ತಿದೆ. ಅದಕ್ಕೂ ಕೂಡ ನಾವು ಇದನ್ನ ಮಾಡ್ತಾ ಇದ್ಯಾ, ಮಾಡ್ಲಕ್ಕು.